ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ ಜೀವ ಚಂದಂತದೆ, ಜೀವ ಚಂದಂತದೆ, ಬಾಡಿ ಚುಮ್ಮಂತದೆ. ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2 ಗ್ರ್ಯಾಂಡ್ ಓಪನಿಂಗ್. Co-presented by Asian Paints, co-powered by Gold Winner, special partner GRP Masala, Sadhguru Ayurveda Gram Floor Soap, Hudson Cut, and digital streaming partner ZEE5. ನೋಡಿ, ಒಂದ್ ಮಾತಿದೆ ಆಯ್ತಾ, ನಾ ಬಡವ ನೀ ಬಡವಿ ಒಲವೇ ನಮ್ಮ ಬದುಕು ಅಂತ. ಈ ಸೂತ್ರವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ಹಾಲು ಜೇನು ಅಂತ ಹೇಳ್ತಾ ಇಂದಿನ ಸಂಚಿಕೆನ ಶುರು ಮಾಡೋಣ. ಅಲ್ಲ, ಮುಂದಿನ ಜೋಡಿಯನ್ನ ಸ್ವಾಗತಿಸೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಸಿ ಕೈ ಗೀತಾ ಮೇಡಮ್. ಪ್ರತಿ ಸಲ ಜೋಡಿ ನಂಬರ್ 1 ವೇದಿಕೆಗೆ ಜೋಡಿಯಾಗಿ ಬರ್ಬೇಕು. ಎಲ್ಲಿ ನಿಮ್ಮ ಜೋಡಿ? ನಮ್ಮ ಜೋಡಿ ಎಲ್ಲಿ ಭೋಜನ ಸವಿತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ಜೋಡಿ ನಂಬರ್ 1 ಸೀಸನ್ 2ಗೆ ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ತುಂಬಾ ಅಂದ್ರೆ ದುಪ್ಪಟ್ಟಾಗಿದೆ. ಮೊದಲನೇ ಸಲ ಬಂದಾಗಿದ್ದ ಖುಷಿ ಈಗ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು, ಡಬಲ್ ಆಗಿದೆ. ಈಗ ನೀವು ನಮ್ಮ ಕಾರ್ಯಕ್ರಮಕ್ಕೆ ಯಾರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಬಂದಿದ್ದೀರಾ? ಈಗಲೂ ಕೂಡ 20 ವರ್ಷದ ಹಿಂದೆ ನಡೆದಂತ ಒಂದು ಕಾರ್ಯಕ್ರಮದಿಂದ ಈಗಲೂ ಕೂಡ ಆ ಹೆಸರು ಕೇಳಿದ ತಕ್ಷಣ ಒಂದು ನಗುವನ್ನ ಮುಖದಲ್ಲಿ ತಂದ್ಕೊಳ್ತಾರೆ. ಪರಪನಹಳ್ಳಿ ಪರಂಧಾಮಯ್ಯನವರ ಮಗ ಪಾಂಡುರಂಗ ಅಂದ್ರೆ ನಮ್ಮ ಚಿದಾನಂದ, ಶ್ರೀ ಚಿದಾನಂದ ಅವ್ರನ್ನ ಪರಿಚಯ ಮಾಡೋದಕ್ಕೆ, ಹಾಗೆ ಶ್ರೀಮತಿ ಚಿದಾನಂದ, ಶ್ರೀಮತಿ ಕವಿತಾ ಅವ್ರನ್ನ ಪರಿಚಯ ಮಾಡ್ಕೊಡೋದಕ್ಕೆ, ಅಂದ್ರೆ ಪರಿಚಯಕ್ಕಿಂತ ಅವ್ರ ಪರಿಚಯ ಪ್ರಪಂಚದಾದ್ಯಂತ ಎಲ್ಲರಿಗೂ ಇದೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ಸ್ವಾಗತಿಸೋಕೆ. ಭಜನಾಗಿದೆ ನಿಮ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ ಅಲ್ಲ? ವಿಟಿ ಪ್ಲೀಸ್.
ನಾನು ನಿಮ್ಮ ಪ್ರೀತಿಯ ಪಾಪ ಪಾಂಡು. ನನ್ನ ಪಾಂಡು ಅಷ್ಟೇ ಅಂತಲ್ಲ ರೀ, ನನ್ನ ಹೆಸರು ನಿಜವಾದ ಹೆಸರು ಚಿದಾನಂದ್ ಅಂತಾನೂ ಎಲ್ರು ಕರೀತಾರೆ. ನನಗೆ ಅದೇ ಖುಷಿ. ನಮಸ್ಕಾರ. ಇವರ ಶ್ರೀಮತಿ ನಿಜವಾದ ಶ್ರೀಮತಿ. ಯಾಕೆ ಹೇಳ್ತಿದೀನಿ ಅಂದ್ರೆ ಎಲ್ಲ ಒರಿಜಿನಲ್ ಶ್ರೀಮತಿ ಅಂದ್ರೆ ಪಾಚು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಒತ್ತಿ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ, ನಾನೇ ಇವರ ನಿಜವಾದ ಶ್ರೀಮತಿ ಅಂತ. ನಾನು ಇವ್ರನ್ನ ನೋಡಿದ್ದು ಡಿಸೆಂಬರ್ 22, 1997. ಮದುವೆ ಆಗಿದ್ದು ಮೇ 22, 98. ನನ್ನ ಮದ್ವೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ರೆಡಿ ಇರ್ಲಿಲ್ಲ ಮದ್ವೆ ಮಾಡಕ್. ಸೊ ಹಂಗಾಗಿ ನಮ್ಮ ಮದ್ವೆ ಜವಾಬ್ದಾರಿನೆಲ್ಲ ನಮ್ಮ ಚಿಕ್ಕಪ್ಪ ಅವರೇ ತಗೊಂಡು ಮಾಡ್ಕೊಟ್ರು. ಇದ್ರ ಮಧ್ಯೆ ಒಂದು ಕೆಟ್ಟ ಚಟ ಇದೆ ನಮ್ಮಿಬ್ಬರಲ್ಲಿ. ಇಬ್ಬರೇ ಹೋಟೆಲ್ಗೆ ಹೋದ್ರೆ ಒಂದು ಮಸಾಲೆ ದೋಸೆ ತಗೊಂಡ್ರೆ ಇಬ್ರು ಬೈಟು ಮಾಡೋದು. ದುಡ್ಡು ಇದ್ರೂ ಕೂಡ ಒಂದೇ ಮಸಾಲೆ ದೋಸೆ ತಗೊಂಡು ಅದನ್ನ ಇಬ್ರು ಬೈಟು ಮಾಡ್ಬೇಕು. ಮಸಾಲೆ ಪುರಿ ತಗೊಂಡ್ರು ಅದ್ರಲ್ಲೂ ಬೈಟು, ಮೆಣಸಿನ್ಕಾಯಿ ಬಜ್ಜಿ ತಗೊಂಡ್ರು ಅದ್ರಲ್ಲೂ ಬೈಟು. ಅದು ಇವತ್ತು ನೆನಪು ಬಂದಿದೆ, ಕಂಟಿನ್ಯೂ ಆಗ್ತಾ ಇದೆ. ನನ್ನ ಕೈಯಿಂದಾನೇ ಗಣೇಶ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ನನ್ನ ಫ್ರೆಂಡ್ಸು ಸುತ್ತಮುತ್ತ ಇದ್ದವರೆಲ್ಲ ಸರಿ ನಮ್ಮನೆಗೊಂದು ಮಾಡಿ ಅಂದ್ರು. ಅವರಿಂದ ಮತ್ತೆ ಇನ್ನೊಬ್ಬ 5 ಜನಕ್ಕೆ ನಮ್ಮ ಚಿಕ್ಕಪ್ಪರ ಮನೆಗೆ ಕೊಡಿ, ನಮ್ಮ ಅಕ್ಕರ ಮನೆಗೆ ಕೊಡಿ ಅಂದ್ರೆ ಒಂದು 20 ಗಣೇಶದಿಂದ ಶುರುವಾಗಿದ್ದು ಇವತ್ತು ಈ ವರ್ಷ ಒಂದಿಂದ ಶುರು ಆಯ್ತು. ಈ ವರ್ಷ 350 ಗಣಪತಿ ಇವತ್ತು ರೆಡಿ ಇದೆ. ಎಲ್ಲರೂ ಜೀವನ ನಾವೆಲ್ಲರೂ ಮಾಡ್ತೀವಿ, ಆದ್ರೆ ಗಟ್ಟಿ ಜೀವನ ಇದೆಯಲ್ಲ, ಆ ಗಟ್ಟಿ ಜೀವನ ಇರೋದೇ ಗಂಡ ಹೆಂಡತಿಯರ ಸಾಮರಸ್ಯ, ಪ್ರೀತಿ ಅನ್ನುವಂಥದ್ದು. ಜೋಡಿ ನಂಬರ್ 1 ಸೀಸನ್ 2ಗೆ ನಾನು ನನ್ನ ಶ್ರೀಮತಿ ಇಬ್ಬರು ಬರ್ತಾ ಇದ್ದೀವಿ. ನೀವೆಲ್ಲ ನೋಡಿ ಎಂಜಾಯ್ ಮಾಡಿ ಮತ್ತೆ ಈ ಜೋಡಿನ ಆಶೀರ್ವಾದ ಮಾಡ್ತೀರಲ್ವಾ? ಥ್ಯಾಂಕ್ ಯು. ಇಡೀ ದಶಕಗಳ ಕಾಲ ಕನ್ನಡಿಗರನ್ನ ನಗಿಸಿದಂತ ಒಂದು ಕಲಾವಿದ ಅಂತಂದ್ರೆ ಚಿದಾನಂದ್ ಸರ್ ಅವರು. ಪಾಂಡು ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆದಂತವ್ರು. ಇವತ್ತು ಜೋಡಿ ನಂಬರ್ 1 ವೇದಿಕೆಗೆ ಇವರ ಶ್ರೀಮತಿ ಜೊತೆ ಜೋಡಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮಿಬ್ರು ಪರಿಚಯ ಹೇಗಾಯ್ತು? ಒಂದು ದಿನ ನನಗೆ ಚಳಿ ಜ್ವರ ಬಂದೋಯ್ತು. ಒಂದು ಮಾತು ಕೇಳಿ ನಮ್ಮ ತಾಯಿ ನನ್ನ ಹತ್ರ ಬಂದು ನಿನಗೆ ಮದುವೆ ಮಾಡ್ತೀನಿ ಕಣೋ ಅಂತ ಹೇಳಿದ್ರು. ಅದಕ್ಕೆ ಚಳಿ ಜ್ವರ ಬಂದ್ಬಿಡ್ತು. ಯಾಕೆಂತಂದರೆ ನಮ್ಮ ಜೀವನ ಅಷ್ಟೊಂದು ಕಷ್ಟವಾಗಿತ್ತು. ನಾವು ಎಸ್ ಮೂರ್ತಿಯವರ ಅಭಿನಯ ತರಂಗದಲ್ಲಿ ನಾನು ರಂಗಶಾಲೆಯ ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಇಂಥ ಚಳಿ ಜ್ವರನ ಕೊಟ್ಬಿಟ್ರು. ನಮ್ಮ ಅಮ್ಮನ ಮಾತು ನಾನು ತೆಗೆದು ಹಾಕದೆ ಆಯ್ತಮ್ಮ ಅಂತ ಹೇಳಿದ್ರು. ಈ ಸುಂದರವಾದ ಮುಖವನ್ನು ನೋಡ್ತಿದ್ದಾಗೆ ಹೇಗನ್ನಿಸ್ತು ಸರ್? ಎಸ್ ಮೂರ್ತಿಯವರ ಮಗಳು ಗೌರಿ ಮೇಡಮ್, ಚಿದಾನಂದ ಬರ ಇಲ್ಲಿ ನೀನು ಕೈ ತೋರಿಸು ಅಂತ ಹೇಳಿದ್ರು. ನಾನು ಕೈ ತೋರಿಸಿದೆ. ಕೈ ನೋಡಿದ ತಕ್ಷಣನೇ ನಿನಗೆ ಚಂದ್ರಮುಖಿ ಅಂತ ಹೆಂಡತಿ ಸಿಗ್ತಾಳೆ. ಹಂಗೆ ನನಗೆ ಚಂದ್ರಮುಖಿ ಅಂತ ಹೆಂಡತಿ ನಮ್ಮ ಅಮ್ಮನಿಂದ ಸಿಕ್ಕಿದೆ. ಸೈಕಲ್ ಅಂದ್ರೆ ನಿಮಗೆ ಬಹಳ ಫೇವರೇಟ್ ಅಂತಲ್ಲ ಸರ್? ಹೌದು. ಸೈಕಲ್ ಬರ್ಲಿ. ಎಷ್ಟು ವರ್ಷ ಆಗಿತ್ತು ಕರ್ಕೊಂಡು ಹೋಗಿ? ಸುಮಾರು 20 ವರ್ಷ ಆಗಿದೆ. 20 ವರ್ಷ ಆಗಿದ್ಯಾ? ಆಫ್ಟರ್ 20 years 20 ವರ್ಷ ಆದಮೇಲೆ ಈ ಜೋಡಿಗಳು ಸೈಕಲ್ ಅಲ್ಲಿ ಹೋಗ್ತಾ ಇದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಪ್ರತಿ ಒಂದು ರೌಂಡ್ ಹೊಡೆದ್ಮೇಲೆ ಒಂದೊಂದು ಪ್ರಶ್ನೆಗಳು. ಸ್ಟ್ಯಾಂಡ್ ಹಾಕ್ಬಿಟ್ಟೆ ಹೊಡಿಲಿ ಅಷ್ಟೇ ಅವರು. ಈ ಸೈಕಲ್ ಹೊಡಿಯೋದಕ್ಕಿಂತ ನಿಮ್ಮ ಪ್ರಶ್ನೆ ಉತ್ತರ ಕೊಡೋದೇ ವಾಸಿ ಅಂತ ಅನಿಸ್ತದೆ. ಈಗ ಪ್ರಶ್ನೆ ಕೇಳ್ಬಿಡ್ತೀನಿ ಹೇಳಿ. ನಿಮ್ಮ ಮೊದಲನೇ ಪ್ರಶ್ನೆ, ಇವತ್ತಿನವರೆಗೂ ನಿಮ್ಮ ಧರ್ಮ ಪತ್ನಿ ಹತ್ರ ಹೇಳ್ಕೊಳಕ್ ಆಗದೆ ಇರುವಂತ ಒಂದು ಸತ್ಯ ಯಾವ್ದು? ಏನ್ ಮಾಡ್ಲಿ? ಸೈಕಲ್ ತುಳಿರಿ ಸರ್. ಆ ಟೆನ್ಷನ್ ಅಲ್ಲಿ ಸೈಕಲ್ ತುಳಿಯೋದೇ ನಿಲ್ಸ್ಬಿಟ್ರಲ್ಲ. ಹೌದಾ? ಈಗ ಹೇಳಿ. ಏನಂತಂದ್ರೆ, ನಾನು ಒಂದು ಸ್ವಂತ ಮನೆ ಕಟ್ಟಿಸಿ ನಿನ್ನನ್ನು ಗಾಜಿನ ಗೊಂಬೆ ಥರ ನೋಡ್ಕೊಳ್ತೀನಿ ಅಂತ ನಾನು ಹೇಳಿದ್ದೆ. ಆದರೆ ಕಟ್ಸಿ ಸ್ವಲ್ಪ ದಿನ ಅಲ್ಲಿದ್ವಿ, ಮನೆ ಮಾರ್ಬಿಟ್ವಿ. ಓಕೆ, ಸೊ ಕಟ್ಸಿ ಸ್ವಲ್ಪ ದಿವಸಗಳ ನಂತರ ಮನೆ ಮಾರ್ಬಿಟ್ರಿ. ಆ ಸತ್ಯ ಅಸತ್ಯವಾಗಿ ಉಳಿದ್ಬಿಡ್ತು. ನಿಮ್ಮ ವೈಫ್ ಹತ್ರ ನೀವು ಸಾರಿ ಕೇಳಬೇಕು ಅನ್ನೋದಾದ್ರೆ ಯಾವ ವಿಷಯಕ್ಕೆ ಸಾರಿ ಕೇಳ್ತೀರಾ? ಎಷ್ಟು ಸಲ ಅಂತ ನಾನು ಖಾಲಿ ಬೀಳಲಿ ಅಂತ. ಇವಾಗಲೂ ಖಾಲಿ ಬಿಡಬೇಕಾ?
ದಿನ ಇದ್ದಿದ್ದೆ. ದಿನ ಸಾರಿ ಕೇಳುವಂತದ್ದು ಏನ್ ತಪ್ಪು ಮಾಡ್ಕೊಂಬತ್ತೀರ ಮನೆಗೆ? ಅಂದ್ರೆ ಅವರಿಗೆ ಅವ್ರು ಏನ್ ಮಾಡಲ್ಲ ಅನ್ನೋದೇ ಅದು ವಿಷಯ. ಅಂದ್ರೆ ನನಗೆ ಗೊತ್ತಿಲ್ಲದೆ ಏನು ಕೆಲಸನೂ ಮಾಡಲ್ಲ, ಆ ವಿಷಯ ಮುಚ್ಚಿಟ್ಕೊಳ್ಳಲ್ಲ. ಸೊ ಹಂಗಾಗಿ ಸಾರಿ ಕೇಳೋ ಪ್ರಶ್ನೆನೇ ಇಲ್ಲ ಅನ್ಕೋತೀನಿ. ನಿಮ್ಮ ದಾಂಪತ್ಯದ ಒಂದು ಜರ್ನಿ ಹಾಗೆ ಮುಂದುವರಿಲಿ ಅಂತ ನಾವು ಕೇಳ್ಕೊಳ್ತೀವಿ. ದಯವಿಟ್ಟು ಇಲ್ಲಿಗೆ ಬನ್ನಿ. ಈಗ ನಿಮ್ಮ ದಾಂಪತ್ಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಜೊತೆಗೆ ಒಂದು ವಿಟಿ ನಮ್ಮ ಹತ್ರ ಇದೆ, ನೋಡ್ಕೊಂಡು ಬರೋಣ ಅಲ್ಲ? ಇವತ್ತು ನಾವು ಸಂಸಾರ ಮಾಡ್ತಾ ಇದೀವಿ ಅಂತಾರೆ. ಅವತ್ತೇನು ನಮ್ಮಮ್ಮ ಸೆರವೊಡ್ಡಿ ಮಗಳನ್ನ ಕೇಳಿದ್ರು, ಅದೇ ಮಗಳ ಜೊತೆಗೆ ನಾನು ಇವತ್ತು ಒಂದು ಸಂತೋಷವಾಗಿ ಜೀವನ ಮಾಡೋದಕ್ಕೆ ಕಾರಣ ಅಮ್ಮ. ಕಷ್ಟದ ಜೀವನದಲ್ಲಿ ನನಗೆ ಹೇಳ್ತಾ ಇದ್ರು, ನಾವೇನಾದ್ರೂ ಜೀವನದಲ್ಲಿ ಕಳ್ಕೊಂಡಿದ್ರೆ ನೀನು ಎಲ್ಲಿ ಕಳ್ಕೊಂಡಿದೀಯಾ ಅಲ್ಲೇ ಹುಡುಕ್ಬೇಕು, ಅವಾಗ ಆ ವಸ್ತು ಸಿಗುತ್ತೆ. ನೀನು ಕಳ್ಕೊಳ್ಳೋದು ಇಲ್ಲಿ, ಹುಡುಕೋದು ಬೇರೆ ಕಡೆ ಅಂತಂದ್ರೆ ಸಿಗೋದಿಲ್ಲ ಅಂತ. ಇವತ್ತು ಅಮ್ಮನ್ನ ಕಳ್ಕೊಂಡೆ, ಒಂದು 15 ದಿನ ಆಯ್ತು. ಅದು ಸಿಗುವಂತ ವಸ್ತು ಅಲ್ಲ. ಬೇರೆ ಎಲ್ಲ ಕಳ್ಕೊಂಡಿದ್ದನ್ನ ನಾವು ಹುಡುಕ್ಬೋದು, ಪಡಿಬಹುದು ಬೇರೆ ರೂಪದಲ್ಲಿ, ಆದರೆ ಅಮ್ಮ ಅಂತ ಶಕ್ತಿನ ಸಿಗಲ್ಲ. ಹೆಂಡತಿ ಅಷ್ಟೇ ಅಲ್ಲ, ಅವಳು ಕೊನೆಗೆ ಅತ್ತೆಗೆ ಸೊಸೆ ಅಲ್ಲ, ಮಗಳಾಗಿ, ಕೊನೆಗೆ ಮಗುಗೆ ತಾಯಿಯಾಗಿ ಇವ್ರು ನೋಡ್ಕೊಂಡು. ನನ್ನ ತಾಯಿ ಬಗ್ಗೆ ನಾನು ಏನು ಹೇಳಿ? ಅಮ್ಮ ಅಂತಂದರೆ ಅದೊಂದು ಶಕ್ತಿ. ಈ ಘಟನೆ ಆದಮೇಲೆ ನಮ್ಮ ತಾಯಿ ಬಾಡಿ ಮುಂದೆ ನಾನು ಕೂತ್ಬಿಟ್ಟೆ. ಯಾಕಂದರೆ ನಮ್ಮ ತಂದೆ ಹೋಗಿ 24 ವರ್ಷ ಆಗಿತ್ತು. ನಮಗೆ ಆಗಲೇ ಇಲ್ಲ, ಕೊರತೆ ನನಗೆ ಆಗಲೇ ಇಲ್ಲ. ಯಾಕಂದರೆ ನಮ್ಮ ತಾಯಿ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಇವತ್ತಿನವರೆಗೂ ಇಷ್ಟು ಅಂದರೆ ಇಷ್ಟೊಂದು ಖುಷಿಯಾಗಿರೋದಕ್ಕೆ, ಇಷ್ಟು ಗಟ್ಟಿತನ ಜೀವನ ಮಾಡೋದಕ್ಕೆ ನಮ್ಮ ತಾಯಿ ಕಾರಣ. ಇವರು ವಿಟಿಲಿ ಇನ್ನೊಂದು ಮಾತನ್ನ ಹೇಳಿದ್ರು, ನನ್ನ ಶ್ರೀಮತಿ ಹಾಗೂ ನನ್ನ ತಾಯಿ ಅತ್ತೆ ಸೊಸೆಯಾಗಿ ಇರ್ಲಿಲ್ಲ, ತಾಯಿ ಮಗಳಾಗಿದ್ರು. ಇವರಿಬ್ಬರ ಬಾಂಧವ್ಯ ಹೇಳಿ ಕವಿತಾ ಅವ್ರೆ. 25 ವರ್ಷ ಆಯಿತು. ನಾನು ನಮ್ಮ ತಂದೆ ತಾಯಿ ಜೊತೆ ಕಳೆದಿದ್ದಕ್ಕಿಂತ ಇಲ್ಲಿ ಜಾಸ್ತಿ ನಮ್ಮ ಅತ್ತೆಯವ್ರ ಜೊತೆ ಅಂದರೆ ಕಳೆದಿದ್ದು. ಪ್ರತಿ ಒಂದು ಹಂತದಲ್ಲೂ ತಿದ್ದಿ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡೋರಂದರೆ, ಬೈದ್ರೂ ಪ್ರೀತಿ ಇರ್ತಿತ್ತು ಆ ವಿಷಯದಲ್ಲಿ. ಹಾಗಾಗಿ ನಾವು ಪ್ರತಿಯೊಂದೂ, ನಾನಾಗಿರ್ಬೋದು, ನಮ್ಮ ಅಕ್ಕಂದರು ಇಬ್ಬರು ಇದ್ದಾರೆ ನನಗಿಂತ ದೊಡ್ಡವರು, ಅವರೂ ಅಷ್ಟೇ, ಮೂವರು ಅಷ್ಟೇ. ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅನಿಸುತ್ತೆ ಈ ಫ್ಯಾಮಿಲಿಗೆ ಬಂದು ಸೇರ್ಕೊಳ್ಳೋಕ್ಕೆ. ಖಂಡಿತವಾಗ್ಲೂ ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮಿಬ್ರ ಮೇಲೆ ಸದಾ ಹೀಗೆ ಇರುತ್ತೆ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಸಿಕೈ ಗೀತಮ್ಮ ಬಂದಿದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ? ಅಚಾನಕ್ಕಾಗಿ ನನಗೆ ವಿಷಯ ಬಂತು, ಚಂದ್ರು ಸರ್ ಫೋನ್ ಮಾಡಬೇಕಂತೆ ಅಂತ. ನಾನು ಅವ್ರನ್ನ ಇದೇ ಕಂಠೀರವ ಸ್ಟುಡಿಯೋದಲ್ಲಿ ಹೋಗಿ ನಾನು ಮೀಟ್ ಮಾಡೋದಕ್ಕೆ ಅಂತಾದಾಗ ಅವರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ಪಾಪ ಪಾಂಡು ಅನ್ನೋಂಥ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಫಸ್ಟ್ ಡೇ ನಾನು ಶೂಟಿಂಗ್ ಸೆಟ್ಟಿಗೆ ಎಂಟ್ರಿ ಆದೆ, ಅಲ್ಲಿಂದ ಶುರುವಾಯಿತು ನೋಡಿ ಚಂದ್ರು ಸರ್, ಗೀತಾ ಮೇಡಮು ನನ್ನನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ನಾನು ಒಂದು ಶಿಲೆಯಾಗಿ ಇರೋದಕ್ಕೆ ಕಾರಣ ಅವರಿಬ್ಬರು. ಈ ಅನುಭವಿ ದಾಂಪತ್ಯದ ಬಗ್ಗೆ ನಮ್ಮ ಬೀಗ್ರನ್ನ ಮಾತಾಡ್ಸೋಣ. ಮಾಳ್ವಿಕಮ್ಮ, ನಿಮ್ಮನ್ನ ನೋಡಿದ ತಕ್ಷಣ ಪಾಂಡು ಪಾಂಡು ಹಾಡು ಬರ್ತಾನೆ ಇದೆ. ಅಷ್ಟು ಚಿರಪರಿಚಿತರು ನೀವು ಇಡೀ ಕರ್ನಾಟಕಕ್ಕೆ. ನನಗನ್ಸುತ್ತೆ ಎಲ್ಲ ವೀಕ್ಷಕರನ್ನ ನಗಿಸಿದ್ದೀರಿ. ನಾನು ಅವ್ರಿಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ನೀವು ತುಂಬಾ ಪುಣ್ಯವಂತರು. ನಿಮ್ಮ ತಾಯಿಗೆ ಆ ಥರ ಸೇವೆ ಮಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ, ಅತ್ತೆಗೆ ಆ ಥರ ಸೇವೆ ಮಾಡಿದ್ದೀರಿ, ಅದು ಬಹಳ ಬಹಳ ವಿರಳ. ಮತ್ತೊಮ್ಮೆ ಜೋಡಿ ನಂಬರ್ 1ಗೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಬಂದಂತ ಸಿಕೈ ಗೀತಾ ಅಮ್ಮ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸಿಕೈ ಗೀತಾ ಅಮ್ಮ ಅವರಿಗೆ ನಮ್ಮ ಜೀ ಕನ್ನಡದ ವತಿಯಿಂದ ಒಂದು ಉಡುಗೊರೆ ಇದೆ, ಗಿಫ್ಟ್ ಬರಲಿ ಪ್ಲೀಸ್. GRB ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಚಿದಾನಂದ್ ಸರ್, ಕವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಜೋಡಿಯನ್ನ ಬರ್ಮಾಡ್ಕೊಳ್ಳೋದಕ್ಕೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಮೃತಧಾರೆಯ ಅಪರ್ಣ ಹಾಗೂ ನಮ್ಮ ಜೀ ಕುಟುಂಬದ ಭರ್ಜರಿ ಬ್ಯಾಚುಲರ್ಸ್ ನ ಚಂದನ.
ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಸೊ ಹೇಳಿ, ಭರ್ಜರಿ ಬ್ಯಾಚುಲರ್ಸ್ ಎಷ್ಟು ಭರ್ಜರಿಯಾಗಿ ನಡೀತಾ ಇದೆ? ಸೂಪರ್ ಆಗಿ ನಡೀತಾ ಇದೆ. ಇವಾಗ ಸದ್ಯಕ್ಕೆ ಭರ್ಜರಿಯಿಂದ ಸ್ವಲ್ಪ ಹೊರಗೆ ಬಂದಿದ್ದೀನಿ. ಹೊಸ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ ಝೀನಲ್ಲೇ. ಸೊ ಈ ಝೀ ಕುಟುಂಬದಲ್ಲಿ ಹೊಸ ಒಂದು ಅಭ್ಯರ್ಥಿಯಾಗಿ ಬಂದಿದ್ದೀನಿ ಇಲ್ಲಿ. ಸೊ ಈ ಒಂದು ಜೋಡಿ ನಂಬರ್ 1ಗೆ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. ವೆರಿ ನೈಸ್. ಹೇಳಿ ಅಪರ್ಣ, ನೀವ್ ಹೇಳಿ. ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಜೋಡಿಗಳನ್ನು ನೋಡಿ. ಹಾಗೆ ಸ್ಪೆಷಲ್ ಆಗಿ ಆನಂದ್ ಸರ್, ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್, ಅವರು ಒನ್ ಆಫ್ ದ ಜೋಡಿಯಾಗಿ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಸೊ ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದೀವಿ. ಆನಂದ್ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಓಕೆ, ಸೊ ಅವರ ಸೀರಿಯಲ್ ವೈಫ್ ಇವರು ಅಪರ್ಣ ಅವರು. ಥ್ಯಾಂಕ್ ಯು ಸೋ ಮಚ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ಇವರು ಹೆಸರು ಮಾತ್ರ ಆನಂದ ಅಲ್ಲ, ಇವರಿದ್ದ ಕಡೆ ಎಲ್ಲವೂ ಆನಂದನೇ. ಇನ್ನು ಈ ಆನಂದವನ್ನ ಮಹದಾನಂದವಾಗಿ ಹೆಚ್ಚಿಸಿ ಬದುಕಿನ ಚೈತ್ರ ಯಾತ್ರೆಯನ್ನ ಬರೆದು ಬಹಳ ಸಂಗಾತಿಯಾದವರು ಇವರು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸ್ವೀಟ್ ಕಪಲ್ ಆನಂದ್ ಹಾಗೂ ಅವರ ಶ್ರೀಮತಿ ಚೈತ್ರ. ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದಿರುವಂತ ಆನಂದ್ ಹಾಗೂ ಚೈತ್ರ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಓ ಶ್ವೇತು, ಇಲ್ಲಿ ಆನಂದು, ಚಿದಾನಂದು, ಸದಾನಂದು, ಈ ಸೀಸನ್ ಅಲ್ಲಿ ಎಲ್ಲವೂ ಆನಂದ. ಓ ಪರಮಾನಂದ. ಆನಂದ. ಆನಂದ್ ಹಾಗೂ ಚೈತ್ರ, ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ ಅಲ್ಲ? ವಿಟಿ ಪ್ಲೀಸ್. ನಾನು ನಿಮ್ಮ ಪ್ರೀತಿಯ ಸಿಲ್ಲಿಲಲ್ಲಿ ಆನಂದ್. ನಮ್ಮ ಮನೆಯಲ್ಲಿ ದೇವಿ ವಿಗ್ರಹ ಇದೆ, ಕಾಳಿಕಾದೇವಿ ಚೌಡೇಶ್ವರಿ. ಪ್ರತಿ ದಿವಸದ ಕೆಲಸ ನನಗೆ ಶುರು ಆಗೋದೇ ಆಕೆ ದರ್ಶನ ಪೂಜೆ ಮಾಡೋದ್ರ ಮುಖಾಂತರ. ಈಕೆ ನನ್ನ ಧರ್ಮಪತ್ನಿ ಚೈತ್ರ. ಮಾರುತಿ ಸಿನಿಮಾಗೆ ಹೋದ್ವಿ, ಅವಾಗ ನೋಡಿದ್ದು ನಾನು. ಅದು ನೋಡ್ಕೊಂಬಂದು ಥರ ಮೈಂಡಲ್ಲಿ ಸೆಟ್ ಆಗ್ಬಿಟ್ಟಿತ್ತು ಇವ್ರ ಫೇಸ್. ನನಗೆ ಚಿಲ್ಲಲ್ಲಿ ಅಂತ ಹೊಡೆದಾಗ ಇವ್ರು ಬಂದ್ಬಿಡ್ತು. ಇವ್ರ ಹೆಸರು ಅಂತ ನನಗೆ, ಇವ್ರ ಹೆಸರು ಗೊತ್ತಿರಲಿಲ್ಲ ನನಗೆ. ಒಂದು ಮೆಸೇಜ್ ಆಗ್ತದೆ, ಹಾಯ್ ಇವತ್ತು ನಾನು ನಿಮ್ಮನ್ನು ನೋಡಿದೆ. ಸೊ ಮಾತಾಡ್ತಾ ಫೋನ್ ನಂಬರ್ ಎಕ್ಸ್ಚೇಂಜ್ ಆಯ್ತು. ಫೋನ್ ನಂಬರ್ ಎಕ್ಸ್ಚೇಂಜ್. SP ರೋಡಲ್ಲಿ ಆಫೀಸಲ್ಲಿ ಅಕೌಂಟ್ಸ್ ಕೆಲಸ ಏನೋ ಮಾಡ್ತಾ ಇದ್ರು. ಸಿಗೋಣ 6 ಗಂಟೆಗೆ SP ರೋಡು. ನನಗೆ ಅಲ್ಲಿ ಯಾವ ಥರ ಇರುತ್ತೆ ಅನ್ನೋ ಒಂದು ಕಲ್ಪನೆ ಇಲ್ಲ, ಬರೀ ಇವ್ರು ನೋಡಬೇಕು ಅನ್ನೋದಷ್ಟೇ ಇರುತ್ತಲ್ಲ. ಆಯಿತು, ಮೂಲೆಯಲ್ಲಿ ನಿಂತ್ಕೊಂಡಿದ್ದೀನಿ. ಕರೆಕ್ಟಾಗಿ ಒಂದು ಒಳ್ಳೆ ಮಾಸ್ ಸಿನಿಮಾ
ಒಂದು ಮಾಸ್ ಸಿನಿಮಾ ಹೀರೋ ಇಂಟ್ರೊಡಕ್ಷನ್ ಆಗಲ್ವಾ ಆ ಥರ ಇವಳು ಇಂಟ್ರೊಡಕ್ಷನ್ ಅಲ್ಲಿ ಬಂದ್ರು ಹತ್ರ ಬಂದ್ರು. ನಾನು ಹಂಗೆ ಹೆಲ್ಮೆಟ್ ಮೆತ್ತಿಗೆ ಗ್ಲಾಸ್ ತೆಗಿಂಗೆ. ಫಸ್ಟ್ ಇಂಪ್ರೆಷನ್ ಹಿಂಗಲ್ಲಪ್ಪ ಸ್ವಾಮಿ. ಧರ್ಮರಾಯ ಸ್ವಾಮಿ ದೇವಸ್ಥಾನ SP ರೋಡು ಗುಂಡಪ್ಪ ಹೋಟ್ಲು ಫೇಮಸ್. ಒಳಗೋಗಿ ಒಳಗೆ ಕೂತ್ಕೊಳ್ಳೋವರೆಗೂ ನಮಗೆ ಸಮಾಧಾನ ಇಲ್ಲ. ಕೂತ್ ಮೇಲೆ ಸ್ವಲ್ಪ ಚಿಕ್ಕದಾಕೊಂಡ್ರು, ಅಲ್ಲಿವರೆಗೂ ಮಾಸು ಡಡ್ಡಾಗಿ. ಎಷ್ಟೇ ಕಷ್ಟ ಬಂದರೂ ನಿಲ್ಲೋಂಥ ಗಟ್ಟಿಗಿತ್ತಿ ಸಿಕ್ಕಿದಾಳೆ ನನಗೆ. ಅದೊಂದು ಧೈರ್ಯ ನನಗೆ. ಎಂಥ ಪರಿಸ್ಥಿತಿ ಬರಲಿ, ಯಾವನ ಬರಲಿ, ಖಡಕ್ಕಾಗಿ ನಿಂತ್ಕೋತಾರೆ. ಚೆನ್ನಾಗಿ ಹಾಡಾಡ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೂ ಇವ್ರಿಗೇನೋ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಇವಾಗ ಹೆಂಗಿದ್ರು ಜೋಡಿ ನಂಬರ್ 1 ಎಲ್ಲ ಮಾಡಿಸ್ತಾರಲ್ಲ. ಒಂದು ಭಯ ಇದೆ, ಅದು ಯಾವತ್ತಾದ್ರೂ ಒಂದ್ ದಿವಸ ಹೇಳ್ತೀನಿ, ಅದು ಇಡಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತೇನು ಅಂತ ನನ್ನ ಎತ್ತೋದು. ಸೋ ಕ್ಯೂಟ್. ನಿಜವಾಗ್ಲೂ ಎಷ್ಟು ಬ್ಯೂಟಿಫುಲ್ ಕಪಲ್ ಇವರು. ಎಷ್ಟು ಮುದ್ದಾಗಿತ್ತು ನಿಮ್ಮ ಒಂದು ವಿಟಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇವರು ವಿಟಿನಲ್ಲಿ. ಚೈತ್ರ ಅವರೇ, ನೀವು ಹೇಳಿ, ನಿಮ್ಮ ಲೈಫಲ್ಲಿ ಆನಂದ್ ಎಷ್ಟು ಇಂಪಾರ್ಟೆಂಟ್? ನಾನು ಈ ಥರ ವೇದಿಕೆಗೆ ಬಂದಿರೋದು ಮೊದಲನೇ ಸಾರಿ, ಇದೆಲ್ಲ ನೋಡ್ತಿರೋದು ಮೊದಲನೇ ಸಾರಿ. ಪುಣ್ಯ ಮಾಡಿದ್ದೀನಿ. ಸೋ ಸ್ವೀಟ್. ಬೇರೆ ಥರ ಎಲ್ಲ ಸ್ವಲ್ಪ ಬೇಡ್ಕೋಬೇಕು. ನಾನು ಹುಷಾರಿಲ್ಲ ಇನ್ನೊಂದು ಅಂದಾಗ ಮಾತ್ರ ಮಗು ಥರ ನೋಡ್ತಾರೆ. ಹೆಲ್ತ್ ಕೇರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಇಲ್ಲ, ಇನ್ನೂ ತುಂಬ ಇದೆ ಹೇಳೋದು ಅವ್ರ ಬಗ್ಗೆ. ಸಮಾಧಾನ ಮಾಡ್ಕೊಂಡು ಟೈಮ್ ಇದೆ, ಹೇಳಿ ಮೇಡಮ್. ಏನು ಹೇಳಬೇಕು, ಭಯ ಆಗ್ತಿದೆ ನನಗೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಮಾತಾಡ್ತಿರೋದು. ರೀ ಸ್ವಾಮಿ, ಅವ್ರಿಗೆ ಎದುರಿಸೋ ತರ ಇದೀವ. ಯಾರು ಗೊತ್ತು ನಿಮ್ಮನೆ ಫಸ್ಟ್ ಟೈಮ್ ಬರ್ತಿದಾರಲ್ಲ, ನಮ್ಗೆ ಯಾಕೆ? ಸ್ಟೇಜ್ ಮೇಲೆ ಸ್ಟೇಜ್ ಫಿಯರ್ ಅನ್ನೋದು ಇರುತ್ತಲ್ಲ. ಸ್ಟೇಜ್ ಫಿಯರ್ ಇವ್ರ ಫಿಯರ್ ಅಲ್ಲ ತಾನೆ. ಏನಂದ್ರೆ ತಂದೆ ತಾಯಿ ಹೆಣ್ಮಕ್ಳನ್ನ ಅವ್ರ ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಮುಂದಕ್ಕೆ ಯಾವ ತರ ಅಂತ ಭಯ ಇರುತ್ತಲ್ಲ. ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕಾದ್ದು ಗಂಡನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ತಾಯಿಯಾಗಿ, ತಂದೆಯಾಗಿ, ಗಂಡನಾಗಿ ಕಡೆವರೆಗೂ ನೋಡ್ಕೋಬೇಕು ಅನ್ನೋ ಇಂಟೆನ್ಷನ್ ನಮ್ದು. ಹಂಗೆ ನೋಡ್ಕೋತಿದ್ದಾರೆ. ಸ್ವೀಟ್. ಬೇಡ 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 ಅನ್ಕೊಂಡೆ ಮದುವೆ ಆಗಿದ್ದು ನಾವು. ಹೌದಾ? ಹೌದು. ಮಗು ಇದೆ ಅಲ್ಲ? ಹ್ಞೂ ಸರ್. ಬೇಡ 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 ಅನ್ಕೊಂಡೆ. ಅದು ಬೇಕು ಅಂತ ಆಗಿರೋದು. ಮನೇಲಿ ಒಪ್ಪಿರ್ಲಿಲ್ಲ, ಆರ್ಟಿಸ್ಟ್ ಅಂತಾನೆ ಒಪ್ಪಿರ್ಲಿಲ್ಲ ಅವರು. ಆಮೇಲೆ ಇವಳು ದಪ್ಪ ಇದ್ದಾಳೆ, ಮಗು ಆಗಲ್ಲ ಅವಳಿಗೆ, ಆ ಥರದ್ದೇನೇನೋ ಮಾತುಗಳು ಹಿಂದೆ. ನಮ್ಮ ಎದುರಿಗೆ ಯಾರಿಗೂ ಹೇಳೋ ಧೈರ್ಯ ಇಲ್ಲ, ಬಟ್ ಹಿಂದೆ ಹೇಳೋರು. ದೇವ್ರ ಆಶೀರ್ವಾದ, ಅಮ್ಮನವ್ರು ಕಾಪಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದ್ದೀವಿ. ನೋಡಿ ನಮ್ಮನ್ನು ನೋಡಿ ಹೊಟ್ಟೆ ಹೊರ್ಕೋತಾರೆ. ಆನಂದ್ ಅವರೇ, ನೀವು ಹೇಳಿ, ನಿಮ್ಮ ಲೈಫ್ಗೆ ಚೈತ್ರ ಎಷ್ಟು ಇಂಪಾರ್ಟೆಂಟ್? ಒಂದು ದೋಣಿ ಹೋಗ್ತಿದ್ರೆ ನಾವಿಕರು ಇಬ್ರು ಇರ್ತಾರೆ, ಇಬ್ರು ಕರೆಕ್ಟಾಗಿ ಸಾಗಿಸ್ಕೊಂಡು ಹೋದ್ರೆ ಮುಂದಕ್ಕೆ ಹೋಗ್ತಿರುತ್ತಲ್ಲ, ಆ ಥರ ಇಬ್ರು ಇಂಪಾರ್ಟೆಂಟ್. ಒಬ್ರು ಆ ಕಡೆ ಅಂದ್ರು ಹಿಂದೆ ಮುಂದೆ ಹೋಗ್ಬಿಡುತ್ತೆ. ಇಬ್ರಿಗೂ ಇಂಪಾರ್ಟೆಂಟ್. ವೆರಿ ನೈಸ್. ಓಕೆ ಮೇಡಮ್, ಎಲ್ಲ ಓಕೆ. ಕೋವಿಡ್ ಟೈಮಲ್ಲಿ ನೀವು ಅದೇನೋ ಆಸೆ ಪಟ್ಟಿದ್ರಂತಲ್ಲ? ನಾನು ICU ನಲ್ಲಿದ್ದೆ, ಏನು ಆಸೆ ಪಡ್ಲಿ, ಬದುಕಬೇಕು ಅಂತ ಮಾತ್ರ ಆಸೆ ಪಟ್ಟಿದ್ದೆ. ಏನು ಅಂತ ಹೇಳಿ ಇವಾಗ? ಸೆಕೆಂಡ್ ವೇವ್ ಅಲ್ಲಿ ಫಸ್ಟು ನಮ್ಮ ತಾಯಿಗೆ ಹುಷಾರು ತಪ್ಪಿತು. ಟೆಸ್ಟ್ ಮಾಡ್ಸಕ್ಕೆ ಪಾಸಿಟಿವ್ ಬಂತು. ನಮ್ಮ ತಾಯಿ ಮೊದಲೇ ವೀಸಿಂಗು ಆಸ್ತಮಾ ಪೇಷಂಟ್ ಅವರು ಫ್ರಮ್ ಪಾಸ್ಟ್ 30 years. ಮಾಮೂಲಿ ಇರೋವಾಗಲೇ ಉಸಿರಾಡೋದು ಕಷ್ಟ, ನೆಬ್ಲೈಸ್ ಮಾಡ್ಕೋತಾ ಇರಬೇಕು. ಇನ್ನು ಕೋವಿಡ್ ಬಂದಿದೆ ಅಂದರೆ ಕಷ್ಟನೇ ಅಂದ್ಬಿಟ್ರು. ಹೆಂಗೋ ಎಲ್ಲೂ ಬೆಡ್ ಸಿಗ್ತಿಲ್ಲ. ಮೆಡ್ಕೇರ್ ಹಾಸ್ಪಿಟಲಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಡಾಕ್ಟರ್ ರಮೇಶ್ ಅಂತ, ಡಾಕ್ಟರ್ ವೆಂಕಟೇಶ್. ಅವ್ರಿಗೆ ಫೋನ್ ಮಾಡಿದಾಗ ಕರ್ಕೊಂಡು ಬನ್ನಿ ಅಂದರು. ಯಾರೋ ಒಬ್ಬರು ತೀರ್ಕೊಂಡ್ರು, ಆ ಬೆಡ್ ಖಾಲಿ ಆಯಿತು. ಸೊ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮನೆಯಲ್ಲಿ ಇವಳಿಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ಲು. ಮತ್ತೆ ಬೆಡ್ ಇಲ್ಲ, ಅಲ್ಲಿ ಪ್ರಾಬ್ಲಮ್ಮೇ. ನಾನು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ ಬನ್ನಿ ಅಂತ, ನೀವು ಕರ್ಕೊಂಡು ಬನ್ನಿ ಆಮೇಲೆ ನೋಡ್ಕೊಳ್ಳೋಣ ಅಂದರು. ತುಂಬ ಆತ್ಮೀಯರು, ಅವರಿಂದನೇ ಇವತ್ತು ಇವ್ರು ಬದುಕಿದ್ದಾರೆ ಅಂತ ಅನ್ಬೇಕು. ಸ್ಯಾಚುರೇಷನ್ 80 ಇದೆ, ಆಗ್ತಾನೆ ಇಲ್ಲ ಉಸಿರಾಡೋಕ್ಕೆ. ಇಮಿಡಿಯೇಟಾಗಿ ಆಕ್ಸಿಜನ್ ಅದು ಇದು ಹಾಕಿದ್ರು. ಒಂದು 3 days ಹಂಗಿದೆ. ಪ್ರತಿದಿನ ಎಕ್ಸ್ರೇ ಮಾಡ್ತಿರ್ತಾರೆ. ಫುಲ್ಲು ಇಲ್ಲಿ ಮೋಡ ಕೌದಂಗೆ ಇರುತ್ತೆ. ಅವ್ರು ಹೇಳ್ತಾರೆ ಬೆಳಗ್ಗೆವರೆಗೂ ನೋಡೋಣ ಅಂತ. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಜೊತೆಗಲ್ಲಿ ಇರಬೇಕು. ರಾತ್ರಿ ಮನೆಗೆ ಹೋಗಿ ದೇವ್ರ ಹತ್ರ ಬೇಡ್ಕೋಬೇಕು. ಇಬ್ಬರು ಬೇಕು ನನಗೆ. ತಾಯಿ ಇರಬೇಕು, ಅವ್ರಿಗೊಂದು ದೊಡ್ಡ ಕನಸಿದೆ, ಒಂದು ದೇವಸ್ಥಾನ ಮಾಡಬೇಕು ಅಂತ ಕನಸು. ಅದು ಈಡೇರಿಸ್ಬೇಕಾದ ನಿನ್ನ ಕರ್ತವ್ಯ ಇರಬೇಕು. ಇನ್ನೊಂದು ನನಗಲ್ದೇ ಇದ್ದರೂ ನೀನೇ ಕೊಟ್ಟರೆ ಒಂದು ಮಗು ಇದೆ, ಅದಕ್ಕಿನ್ನೂ 2.5 ವರ್ಷ. ಅದಕ್ಕೆ ತಾಯಿ ಕೊಡಬೇಕು ನೀನು. ಇಷ್ಟೇ ನನ್ನ ಬೇಡಿಕೆ ಇದ್ದಿದ್ದು. ಆಮೇಲೆ ಹೇಳ್ಬಿಟ್ಟಿದ್ದೆ, ಪ್ರತಿದಿನ ಬೆಳಗ್ಗೆ ನನಗೆ ನೀನೊಂದು ವಿಡಿಯೋ ಕಾಲ್ ಮಾಡಬೇಕು. ನೀನು ಆರಾಮಾಗಿದೆಯಾ ಅಂತ ಅನಿಸ್ಬೇಕು, ನಾನು ಬರಬೇಕು. ಸೊ ಹೋಗ್ತಾ ಇದ್ದೀನಿ, ಪ್ರತಿದಿನ ಹಿಂಗೆ ಆಗ್ತಾ ಇದೆ. ಅಕ್ಕ ಪಕ್ಕ ಎಲ್ಲ ಡೆಡ್ ಬಾಡಿ ಬೀಳ್ತಾನೆ ಇದೆ. ಇವ್ರಿಗೆ ಭಯ ಏನಾಗುತ್ತೋ ಅಂತ. ಪಕ್ಕದಲ್ಲಿರೋಲ್ಲ ಸತ್ತೋದು ನೋಡ್ರಿ, ರಾತ್ರಿ ಚೆನ್ನಾಗಿದ್ರೆ ಹೋಗ್ಬಿಟ್ರಂತೆ, ಏನಾಗಲ್ಲ ಅಂತ ಎಲ್ರಿಗೂ ನಗಿಸ್ಕೊಂಡು ಒಂದು ಫೈಂಡ್ ಹೇಳ್ತಾರೆ ಡಾಕ್ಟ್ರು, ನಿಮ್ಮ ತಾಯಿ ನಿಮ್ಮ ಮಿಸಸ್ ಇಬ್ಬರು ಬದುಕಿರೋದೇ ಮಿರಾಕಲ್ ಅಂತ ಅಂದ್ಕೊಳ್ಳಿ ಅಂತ. ಒಂದು ಅವರು ವೀಸಿಂಗ್ ಇರೋದು, ಇನ್ನೊಂದು ಇವರು ಒಬೇಸ್ ಇದ್ದಾರೆ, ದಪ್ಪ ಇದ್ದಾರಲ್ಲ, ಇಬ್ಬರು ಬದುಕಿರೋದೇ ಅದೃಷ್ಟ ಅಂತಾರೆ. ಅವರಿಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಡಾಕ್ಟರ್ ರಮೇಶ್ ಆ್ಯಂಡ್ ಡಾಕ್ಟರ್ ವೆಂಕಟೇಶ್ಗೆ ಥ್ಯಾಂಕ್ಸ್ ಹೇಳಬೇಕು.
ಆ ಸಂದರ್ಭದ ಬಗ್ಗೆ ಮಾತಾಡ್ತಿದ್ದ ಹಾಗೆ ಚೈತ್ರ ಅವರು ತುಂಬಾ ಭಾವುಕರಾಗಿದ್ದಾರೆ. ಅವ್ರ ಕಣ್ಣೀರು ಸ್ಟಾಪ್ ಆಗ್ತಾನೇ ಇಲ್ಲ. ಚೈತ್ರ, ಅಂದರೆ ಅವತ್ತು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಇವರು ನಾವು 15 ದಿನ ಹಾಸ್ಪಿಟ್ಲಲ್ಲಿದ್ವಿ. ನಮ್ಮ ಜೊತೆಗೆ ಬೆಳಗ್ಗೆಯಿಂದ ಸಂಜೆ ರಾತ್ರಿ 12 ಗಂಟೆವರೆಗೂ ಇರೋರು. ನಾನು ಸರಿ ಕಿಟಕಿಲಿ ನೋಡ್ತಾ ಇದ್ದೆ, ಮಳೆ ಬರ್ತಾಯಿತ್ತು, ನೆನ್ಕೊಂಡು ನಿಂತಿದ್ರು. ಅದೇ ಬೇರೆ ಮೆಡಿಸನ್ನೇ ಬೇಡ, ಇವರೇ ನನಗೆ ಮೆಡಿಸನ್ ಅನ್ನೋ ಥರ ಇದ್ಬಿಟ್ಟಿದ್ರು. ಅಂಥ ಕಷ್ಟ ಟೈಮಲ್ಲಿ ನಿಂತಿದ್ದಾರೆ, ಬಿಟ್ಕೊಡ್ಲಿಲ್ಲ. ನಮ್ಮಿಬ್ಬರ ಮಧ್ಯೆ ಜಗಳ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಮನಸ್ತಾಪ ಇರ್ಬೋದು, ಆದರೆ ಪ್ರೀತಿದು ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ. ಆ್ಯಕ್ಚುಲಿ ಕೋವಿಡ್ ಸಮಯನ ನೆನಪಿಸ್ಕೊಂಡ್ರೆ ಒಂಥರ ನಡ್ಕ ಶುರುವಾಗುತ್ತೆ. ಐ ಥಿಂಕ್ ಆ ನರಕ ಅನುಭವಿಸಿರೋರಿಗೆ ಮಾತ್ರ ಗೊತ್ತು ಹೇಗೆ ಅಂತ. ಆದರೆ ನೀವು ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಇವತ್ತು ಇಬ್ಬರು ಗಟ್ಟಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದೀರಾ. ಸೊ ಖುಷಿಯಾಗಿರಿ, ಆರಾಮಾಗಿ ಇಲ್ಲಿ ಮಸ್ತ್ ಮಜಾ ಮಾಡೋಣ. ಓಕೆನಾ ಚೈತ್ರ? ಖಂಡಿತ. ಓಕೆ, ಈ ಜೋಡಿ ಬಗ್ಗೆ ನಮ್ಮ ಬೀಗ್ರಿ ಏನು ಹೇಳ್ತಾರೆ ಅಂತ ಕೇಳೋಣ. ಮಾಲ್ವಿಕಮ್ಮ, ನಾನು ನಿಮ್ಮ ಅಭಿಮಾನಿ ಆನಂದ್. ನನಗೆ ನಿಮ್ಮ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ವೇದಿಕೆಗೆ ಬಂದಿದ್ದು ತುಂಬ ಸಂತೋಷ. ನೀವಿಬ್ಬರು ಇನ್ನೂ ಹೆಚ್ಚು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಿದೆ ಅಂತ ಅಂದ್ಕೋತೀನಿ. ನಿಮ್ಮಿಬ್ಬರು ಮದುವೆಯಾಗಿ ಎಷ್ಟು ವರ್ಷ ಆಯಿತು? 6 ವರ್ಷ ಆಯಿತು. 6 ವರ್ಷ. 6 ವರ್ಷದಲ್ಲಿ ಎಷ್ಟೆಲ್ಲ ನೋಡ್ಬಿಟ್ಟಿದ್ದೀರಾ ಅಲ್ಲ? ಹೌದು. ಬದುಕು, ಸಾವು, ನೋವು, ನಲಿವು, ಸಂತೋಷ, ದುಃಖ ಎಲ್ಲ ನೋಡ್ಬಿಟ್ಟಿದ್ದೀರಾ. ನೀವು ಹೇಳಿದ್ರಿ ಪ್ರಾರಂಭದಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ನಂಬಿಕೆ ಇರಲಿಲ್ಲ, ಕಲಾವಿದರು ಹೇಗೆ ಜೀವನ ನಡೆಸ್ತಾರೆ, ನಿಮ್ಮನ್ನ ಹೇಗೆ ಸಾಕ್ತಾರೆ, ಮಕ್ಕಳನ್ನ ಹೇಗೆ ಸಾಕ್ತಾರೆ ಅಂತ. ನನಗನ್ಸುತ್ತೆ ಅವ್ರನ್ನೆಲ್ಲ ಇವರು ಹೆಸ್ ಪ್ರೂವ್ಡ್ ದಮ್ ರಾಂಗ್. ಬಹಳ ಹೆಮ್ಮೆ ಅನ್ಸುತ್ತೆ. ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಅಭಿಮಾನ ಮೂಡುತ್ತೆ. ವೆಲ್ಕಮ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು ಮಾ. ಸಾವನ್ನ ಗೆದ್ಕೊಂಬಂದಿರೋಂಥ ಜೋಡಿ. ಹೌದು ಸರ್. ಸೊ ನಿಮ್ಮ ಚೈತ್ರ ಮಾಸದಲ್ಲಿ ನಿಮ್ಮ ಪಯಣ ಆನಂದವಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಆ್ಯಂಡ್ ಈ ಜೋಡಿನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಅಪರ್ಣ ಅವರು ಹಾಗೂ ಚಂದನ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಬ್ಬರನ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ. ಅಪರ್ಣ ಹಾಗೂ ಚಂದನ ಅವ್ರಿಗೆ GRB ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ಜೋಡಿಯನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಜಿ ವಾಹಿನಿಯ ಲೇಡಿ ರಾಮಾಚಾರಿ ಸತ್ಯ ಹಾಗೂ ಅಮೂಲ್ ಬೇಬಿ ಕಾರ್ತೆ. ಸತ್ಯ ಹಾಗೂ ಕಾರ್ತಿಕ್ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಯಾವ್ಯಾವ ಕಡೆ ಟ್ರಿಪ್ ಹೋಗಿದ್ರಿ ನೀವು? ಎಲ್ಲೂ ಟ್ರಿಪ್ ಹೋಗೇ ಇಲ್ಲ. ಎಲ್ಲೂ ಟ್ರಿಪ್ ಹೋಗಿಲ್ಲ. ರೂಮಿಂದ ಆಚೆ, ಹಾಲು, ಟೆರೆಸ್. ಅಮ್ಮ ನೋಡಿದ್ರೆ ರೂಮಿಂದ ಆಚೆ ಆಗ್ತಾರೆ. ಪಾಪ ಅವ್ರು ಬೇರೆ ಹುಷಾರಿಲ್ಲದೆ ಮಲಗಿದ್ದಾರೆ. ಅದೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ ನಮ್ಮಮ್ಮ ಒದ್ದೋಡಿಸ್ತಾರೆ. ತಪ್ಪಲ್ವಾ ಸತ್ಯ ಅವರೇ? ಗಂಡು ಮಕ್ಕಳು ಹೊಟ್ಟೆ ಉರ್ಸೋದು ಸರಿನಾ ಸತ್ಯ ಅವರೇ? ಹಂಗಲ್ಲ, ಅಮೂಲ್ ಬೇಬಿನ ಬುಟ್ಟಿಗೆ ಹಾಕೊಂಡು ಆಗಿದೆ. ಈಗ ಬಾಕಿ ಇರೋದು ಅತ್ತೆ ಮಾತ್ರ. ಸೊ ನಾವ್ ಆ ಪ್ರಯತ್ನದಲ್ಲಿದ್ದೀವಿ. ಹಂಗೆ ಅಂತ ನನಗೆ ಟೈಮ್ ಕೊಡ್ಲಿಲ್ಲ ಅಂದ್ರೆ ತಪ್ಪಲ್ವಾ ಇದು? ಪರವಾಗಿಲ್ಲ. ಅಲ್ಲ, ಗಂಡನ ಜೊತೆನೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನೀವು ಜೋಡಿ ನಂಬರ್ 1 ಹೇಗೆ ಆಗ್ತೀರಾ? ಇಲ್ಲ, ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಲ್ಲ, ಮಾಡೋದು ಬೇಡ ಸದ್ಯಕ್ಕೆ ಅಂತ. ಜೋಡಿ ನಂಬರ್ 1 ಆಗೋದಕ್ಕೆ ಅತ್ತೆ ಮಾವನ ಆಶೀರ್ವಾದನೂ ಬೇಕೇ ಬೇಕು, ಫ್ಯಾಮಿಲಿ ಬೇಕಲ್ಲ. ಸೊ ಇವ್ರು ಅದೇ ನಾನು ಹೇಳ್ದಂಗೆ ಇವ್ರು ನನ್ನ ಜೊತೆ ಇದ್ದಾರೆ, ಅವರು ಇರ್ಲಿ ಅಂತ. ಲೇಡಿ ರಾಮಾಚಾರಿ ಸತ್ಯ ಅವರೇ ಹಾಗೂ ಅಮೂಲ್ ಬೇಬಿ ಕಾರ್ತಿಕ್ ಅವರೇ, ಈಗ ಕರೆಕ್ಟ್ ಆಗಿ ಹೇಳಿ, ನೀವು ಯಾರನ್ನ ವೆಲ್ಕಮ್ ಮಾಡೋದಕ್ಕೆ ಬಂದಿದ್ದೀರಾ? ನಾನು ನಮ್ಮ ಅತ್ತೆ ಸೀತಮ್ಮ ಅಂದ್ರೆ ಮಾಲತಿ ಸರ್ ದೇಶಪಾಂಡೆ ಅವರನ್ನ ವೆಲ್ಕಮ್ ಮಾಡಕ್ ಬಂದಿದ್ದೀನಿ. ಅಂಡ್ ಅವ್ರ ಹಸ್ಬೆಂಡ್ ದೇಶಪಾಂಡೆ ಸರ್ನ ವೆಲ್ಕಮ್ ಮಾಡೋದಕ್ಕೆ. ವೆರಿ ನೈಸ್. ಜ್ವಾಪಾನ ರಾತ್ರಿ ಆತು, ಕಳ್ಳಕಾಕರು ಹೊರಡುವ ಹೊತ್ತು, ಜ್ವಾಪಾನ ನಿಮ್ಮ ಸೊತ್ತು, ಒಮ್ಮೆ ಹೋದರ ಸಿಗದ್ಯಾವತ್ತು. ಜ್ವಾಪಾನ ರಾತ್ರಿ ಆತು,
ಜಾಗರಣೆ ಖಾತ್ರಿಯಾತು ಜ್ವಾಪಾನ ರಾತ್ರಿಯಾತು ಜಾಗರಣೆ ಖಾತ್ರಿಯಾತು ಮೈಯಾಗೊಬ್ಬ ಕಳ್ಳವನಲ್ಲ ಸುಮ್ಕೆ ಮಲಗ ಬಿಡಾದೆ ಇಲ್ಲ ಜ್ವಾಪಾನ ರಾತ್ರಿಯಾತು ಜಾಗರಣೆ ಖಾತ್ರಿಯಾತು. ಯಾಕ ಅವ ಏನ್ ಮಾಡ್ತಾನ? ತುಂಟ ಕಚ್ಗುಳಿ ಇಡ್ತಾನಲ್ಲ, ಸೊಂಟ ತುಂಗೊಂಡ್ ಮಾಡ್ತಾನಲ್ಲ. ಹಂಗೇನ ಎಡ ಇವನು ಮನೆ ಕಾಯುವಾಗ ಕಂಬ್ಳಿ ಹೋದ್ರು ಚಳಿ ಹೋಗಲ್ಲ, ಮಳೆಯಾಗ್ ನಿಂದ್ರು ಕಾವಿಳಿಯಲ್ಲ. ಅಂದ್ರ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾನೇನ? ಕೈಯ ಕೆರೆತ ಮೈಯ ಕೊರೆತ ಬೆಂಕಿ ಇಲ್ದೆ ಮೈ ಬಿಸಿಯಾದ ಜ್ವಾಪಾನ ರಾತ್ರಿಯಾತು ಜಾಗರಣೆ ಖಾತ್ರಿಯಾತು. ಇಲ್ಲಿ ಇಷ್ಟು ಮುದ್ದಾದ ಜೋಡಿಗಳಿದ್ದಾರೆ. 32 ವರ್ಷದ ದಾಂಪತ್ಯ ಇರುವಂತಹ ಹಿರಿಯ ಜೋಡಿಯವರು ಈ ಒಂದು ಸೀಸನ್ಗೆ ನೀವಿಬ್ರು ಬಂದಿರೋದು ನಮಗ್ ತುಂಬಾನೇ ಖುಷಿ ಇದೆ. ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ಯಶವಂತ್ ಸರ್ದೇಶ್ ಪಾಂಡೆ ಸರ್ ಹಾಗೂ ಮಾಲತಿ ಅಮ್ಮ ಅಂತಂದ್ರೆ ತಕ್ಷಣ ನಮ್ಗೆ ನೆನಪಾಗೋದು ಒಂದೇ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಗ್ರ್ಯಾಂಡ್ ಆಗಿರುವಂತ ತುಂಬಾ ಅದ್ಭುತವಾಗಿರುವಂತ ನಾಟಕ. ಇಡೀ ಕರ್ನಾಟಕ ಅಷ್ಟೇ ಇಲ್ಲ, ದೇಶ ಅಷ್ಟೇ ಇಲ್ಲ, ವಿದೇಶಗಳಲ್ಲಿ ಸಾವಿರಾರು ಪ್ರದರ್ಶನವನ್ನ ಕೊಟ್ಟಿರುವಂತ ನಾಟಕ. ಆ ನಾಟಕದ ಕರ್ತೃ ಇವರು. ಆ ಸಕ್ಸಸ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಸರ್, ನಿಮ್ಮಿಬ್ರ ಪರಿಚಯ ಹೇಗಾಯ್ತು? ನಿಮ್ಮಿಬ್ರ ಪ್ರೀತಿ ಹೇಗ್ ಹುಟ್ಕೊಳ್ತು? ಮದುವೆ ಹೇಗಾಯ್ತು? ನೀವಿಬ್ರು ಜೋಡಿ ಹೇಗಾದ್ರಿ? 1991 ಇಸ್ವಿಗೆ ನಾವಿಬ್ರು ಲಗ್ನ ಆದ್ವಿ. ಏನ್ ಬರೀ 32 ವರ್ಷ. ಇಂಥ ಮರಕ್ ಪಡೋರ ಭಾಳ ಮಂದಿ ಇದ್ದಾರೆ. 32 ವರ್ಷ ಒಬ್ಬರ ಜೊತೆನೇ ಇದ್ದೇನೆ ಅಂತ ಹೇಳಿ ನಾಟಕ ನೋಡ್ಲಿಕ್ಕೆ ಮಾಲತಿ ಬಂದಿದ್ಲು. ಆ ನಾಟಕದಾಗ ಒಂದು ಸಂಗೀತದ ಮೇಳ ಇತ್ತು. ಆ ಮೇಳದೊಳಗೆ ಮುಖ್ಯ ಗಾಯಕಿಯಾಗಿ ಮಾಲತಿ ಬಂದಿದ್ಲು. ನನ್ನ ಬರ್ತ್ಡೇ ದಿವಸ ಆ ನಾಟಕ ಪ್ರೆಸೆಂಟ್ ಮಾಡ್ತಿದ್ದೆ ನಾ ಮಂದಿಗೆ. ನಾಟಕ ಮಾಡ್ಲಿಕ್ಕೆ ಬಂದಿರೋ ಹುಡುಗರು, ನಂಗೆ ಕಲಿಯೋ ಹುಡುಗರು ಎಲ್ಲ ನಂಗೆ ಏನೇನೋ ಪ್ರೆಸೆಂಟ್ ಕೊಡ್ತಿದ್ರು. ಕೆಲವು ಮಂದಿ ಚಾಕ್ಲೇಟ್ ಕೊಡ್ತಿದ್ರು, ಕೆಲವು ಮಂದಿ ಗ್ರೀಟಿಂಗ್ ಕಾರ್ಡ್ ಕೊಡ್ತಿದ್ರು. ಮಾಲ್ತಿನೂ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಲು. ಬರ್ತ್ಡೇ ವಿಶಸ್ ಮೀನ್ ಟು ದೆಮ್ ಟು ಹೂಮ್ ವಿ ಲವ್ ಅಂತ ಬರ್ದಿತ್ತು ಅದ್ರ ಮೇಲೆ. ಆಕೆ ಓದಿ ಕೊಟ್ಟಿದ್ಲೋ ಇಲ್ಲೋ ಗೊತ್ತಿಲ್ಲ, ಕೊಟ್ಟ ಮೇಲೆ ನಾ ಅಂತೂ ಓದಿದೆ ಅದನ್ನ. ಆ ಥಿಯೇಟ್ರ್ ಹತ್ರ ಒಂದು ಉಪವನ್ ಅಂತ ಹೋಟೆಲ್ ಅದ. ಈಗ ನಾ ಹೇಳ್ತೀನಿ, ಈಗ ಜ್ಞಾಪಕ ಬಂತವ್ರಿಗೆ. ಏನಾಗಿತ್ತು ಅಂದ್ರೆ ಇವರು ಮಕ್ಕಳ ನಾಟಕ ಮಾಡಿಸ್ತಿದ್ರಲ್ಲ, ಅವಾಗ ನಾ ಗಾಯಕಿ ಆಗಿದ್ದೆ. ನನಗೇನು ಗೊತ್ತು ಇವ್ರು ಹುಟ್ಟಿದ ಹಬ್ಬದ ಅಂತ ಹೇಳಿ. ಹುಡುಗರೆಲ್ಲ ಬಂದ್ರು, ಅಕ್ಕ ಇವತ್ತು ಸರ್ ಹುಟ್ಟಿದ ಹಬ್ಬದ ಏನ್ರ ಕೊಡಬೇಕು ಅಂದ್ರು. ಇನ್ನೊಂದು 10 ನಿಮಿಷದೊಳಗೆ ನಾಟಕ ಶುರು ಆಗ್ಬೇಕು, ನಾ ತಾಲೀಮ್ನಾಗ ಕೂಡ್ಬೇಕು. ಎಲ್ಲಿ ಹೋಗುದು? ರವಿವಾರ ದಿನ ಧಾರವಾಡದಾಗ ಎಲ್ಲ ಬಂದ್ ಎಲ್ಲಾರು ನಾಟಕ ನೋಡ್ಲಿಕ್ಕೆ ಹೋಗ್ತಾರ, ಸಂಗೀತ ಕೇಳಲಿಕ್ಕೆ ಹೋಗ್ತಾರ. ಹಂಗ ನಾ ಒಂದು ಸಣ್ಣ ಹುಡುಗಿ ತಿನ್ನೋಬೇಕು ಮೀರಾ ಅಂತ ಹೇಳಿ ಆಕಿನ ಕರ್ಕೊಂಡು ಓಡಿದೆ. ಏನಾರ ಗ್ರೀಟಿಂಗ್ ಸಿಗ್ತಾವನು, ಏನ್ರ ಇವ್ ಕೊಡ್ಲಿಕ್ಕೆ ಏನ್ರ ಸಿಗ್ತಾವೇನು ಅಂತ ಹೇಳಿ ಹೋದ್ರೆ ಅಲ್ಲೊಂದು ಸಣ್ಣ ಅಂಗಡಿ ತೆಗೆದಿತ್ತು. ಅಲ್ಲಿ ಗ್ರೀಟಿಂಗ್ ಇದ್ದು, ಒಂದು ಎಣಿಸಿ 2-3 ಗ್ರೀಟಿಂಗ್ ಇದ್ದು. ನಾ ಆಕಿಗೆ ಏನಂದೆ, ಇಂಥವೆಲ್ಲ ರೋಸ್ ಗೀಸ್ ಇದ್ದದ್ದು ಕೊಡಬಾರ್ದು, ಬೇರೆ ಏನಾರ ಕೊಡು ಅಂದೆ. ಇದ್ದದ್ದ ಅವು 2 ಇದ್ದದ್ದು. ಆಕೆ ಒಂದು ತಗೊಂಡ್ಲು, ನಾ ಒಂದು ತಗೊಂಡೆ. ಬಡ ಬಡ ಬಂದೆ, ಇವ್ರಿಗೆ ಕೊಟ್ಟೆ. ಆತು. ನಾ ಮತ್ತೆ ನನ್ನ ಮನೆಗೆ ಬಂದೆ, ನಾಟಕ ಮುಗೀತು, ಮನೆಗೆ ಬಂದೆ, ಆತು. ಇವ್ರು ಆಮೇಲೆ ಅದನ್ನು ಓದಿದ್ರು. ಓದಿದ ಮೇಲೆ ಆ ಉಪವನ್ ಅಂತ ಏನ್ ಹೇಳಿದ್ರಲ್ಲ, ಆ ಹೋಟೆಲಿಗೆ ನನ್ ಕರೆದ್ರು. ಹೋಟೆಲ್ಗೆ ಕರೆದ್ರ? ಹಾ, ಅಲ್ಲೊಂದು ಗಾರ್ಡನ್ ಹೋಟೆಲ್ ಸಣ್ಣದು. ಅಂದ್ರೆ ನಾ ಭಾಳ ಜೋರಿದ್ದೆ, ಅವ್ರಿಗೆ ಹೆದರಿಕಿ ಎಲ್ಲಿ ಹೊಡೆದು ಬಿಡ್ತೀನಿ ಅಂತ ಹೇಳಿ. ಹಾ, ಅದಕ್ಕೆ ಕರೆದ್ರು. ನಾ ಹೋದೆ, ಕೂತೆ. ಹಿಂಗ ಪೀಠಿಕೆ ಶುರು ಆತು. ಹೆಂಗಿದಿ ನಿನ್ ನಾಟಕ ಎಲ್ಲ ಚಲೋ ಆತ? ಚಲೋ ಹಾಡಿದಿ, ಎಲ್ಲ ಆತು. ಸಣ್ಣಗೆ ಈಗ ನಮ್ ನಾಗ್ಪುರ್ನಾಗ ಅಲ್ಲೇ ಒಬ್ಬ ಚಿತ್ತರಂಜನ್ ಅಂತ ಹೇಳಿ ಹುಡುಗಿದ್ದಾನ. ಅವಾಗ ಹುಡುಗಿನ ಹುಡುಕ್ಲಿಕ್ಕೆ ಹತ್ತಾರ. ಸೊ ನೀ ಯಾರನ್ನಾರ ಲವ್ ಮಾಡ್ಲಿಕ್ಕೆ ಹತ್ತಿ ಏನು ಅಂತ ಕೇಳಿದ್ರು. ಓ, ಹಿಂಗೆ ಉಲ್ಟಾ ಇಲ್ರಿ ಸರ್, ಹಂಗೆಲ್ಲ ಏನಿಲ್ಲ. ನಾ ನಮ್ಮ ಮನೆಯೊಳಗೆ ಯಾರನ್ನ ಹುಡುಕ್ತಾರೋ ಅವ್ರನ್ನ ಮದುವೆ ಮಾಡ್ಕೋತೀನಿ. ಮತ್ತೆ ಇನ್ನೂ ಜಸ್ಟ್ ನಾ BCom ಪಾಸ್ ಆಗಿ ಮ್ಯೂಸಿಕ್ ಮಾಡ್ಲಿಕ್ಕೆ ಎಂಟ್ರಿ ಕೊಟ್ಟಿದ್ದೆ. ನಾ ಮ್ಯೂಸಿಕ್ ಮಾಡೋದು ಭಾಳ ಅದ, ಮಾಡಂಗಿಲ್ಲ, ನಾ ಇನ್ನ ಮದುವೆ ಮಾಡ್ಕೊಳಂಗಿಲ್ಲ ಅಂದೆ. ಆತು ಅಂತ ಹೇಳಿ ನಾನು ಕರ್ಕೊಂಡು ನಿಮ್ಮ ಮನೆಗೆ ಬಿಡ್ತೀನಿ ನಡಿ ಅಂದ್ರು. ಮುಂದೆ ಹೇಳ್ರಿ ಏನಾತು? ಈಗ ಮಜಾ ಅದ ನೋಡ್ರಿ. ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದ್ ಸ್ಕೂಟರ್ ಇತ್ತು ಸರ್. ಆ ಸ್ಕೂಟರ್ ಮೇಲೆ ಈಕೇನ್ ಮನೆಗೆ ಬಿಡ್ಲಿಕ್ಕೆ ಹೋದೇನ, ಆದ್ರೆ ನಂಗೇನ್ ರೈಟ್ ಲೆಫ್ಟ್ ಹೊಳಸ್ಲಿಕ್ಕೆ ಬರ್ತಿದ್ದಿಲ್ಲ. ಹಿಂಗಾಗಿ ಹೊಳಿಕ್ ಬಂದಾಗೆಲ್ಲ ಒಂದ್ ಸ್ವಲ್ಪ ಕೆಳಗಿಳಿ ಅಂತ ಹೇಳ್ತಿದ್ದೆ. ಪಾಪ ಇಳಿತಿದ್ಲು. ಆಮೇಲೆ ನಾ ಇಳಿದ ಕೆಳಗೆ ಹಿಂಗ ಸ್ಕೂಟರ್ ಅಲ್ಲಿ ಇಟ್ಕೊಂಡು ಆಮೇಲೆ ಮುಂದಿನ ಲೆಫ್ಟ್ ರೈಟ್ ಬರೋ ತನಕ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಮನೆ ಅಲ್ಲಿಂದ ಮನೆಗೆ ಬರೋದ್ರಾಗ 15-20 ರೈಟ್ ಲೆಫ್ಟ್. ಮಾಲ್ತಿ ಇಲ್ಲೇ ಲೆಫ್ಟ್ ಹೊಳ್ಬೇಕೇನು? ಹ್ಞೂ ರೀ ಸರ್, ಇಲ್ಲೇ ಹೊಳ್ಬೇಕು. ಹಂಗಾರ ಒಂದ್ ಸ್ವಲ್ಪ ಇಳಿ.
ಈಗ ಹತ್ತು ಮತ್ ಹತ್ತಿದೆ ನಾಟಕದ ತಾಲೀಮ್ ಇದ್ದಂಗಿತ್ತದು ಮತ್ ಮುಂದೋಗಿ ರೈಟ್ ಹೋಗ್ಬೇಕ್ರಿ ಸರ್. ಹಾ ಇಳಿ. ಆಮೇಲೆ ನಾ ಕೇಳಿಕ್ಕೆ ಹೋಗ್ಲಿಲ್ಲ ಸರ್ ಸ್ಟಾಪ್. ಹಾ ಇಳಿತೀನಿ. ನಿಮ್ಮ ಲೆಫ್ಟ್ ರೈಟ್ ತಗೊಳಕ್ ಬರ್ತಿರ್ಲಿಲ್ವಾ ಸರ್ ಸ್ಕೂಟ್ರಲ್ಲಿ? ಅವ್ರಿಗೆ ಕಾಲನೆಲ್ಲ ಹತ್ತಿದ್ದಿಲ್ಲ, ಕಾಲೆತ್ತಿರ್ಲಿಲ್ಲ. ಹೊಳಿಸ್ಬೇಕಾದ್ರೆ ಕಾಲ್ ನೆಲಕ್ಕೆ ಹತ್ತಬೇಕಲ್ಲ, ಹತ್ತತ್ತಿರ್ಲಿಲ್ಲ. ಅದಕ್ಕೆ ಕೇಳಿದೆ ಯಾರು ಎತ್ತಿರ್ತಾರ್ರಿ ಅಂತ. So cute. ಅಂತೂ ಇಂತೂ ಮನಿ ಮುಟ್ಸಿದ್ರಿ. ಮನಿ ಮುಟ್ಸಿ ಅವ್ರ ಅವ್ವ ಅಪ್ಪಗಿನ್ನ ಒಪ್ಸಿ ಇಲ್ಲ ಸುಳ್ಳು ಹೇಳಿಕತ್ತಾರ ತಿಳಿಸಿದ್ರು. ನಾ ಗೇಟ್ ತೆಗದೆ ಒಳಗೆ ಹೊಂಟಿದ್ದೆ. ಮಾಲ್ತಿ 1 ನಿಮಿಷ ಅಂದ್ರು. ಸರ್ ಹೇಳ್ರಿ, ನಾ ಹೇಳಿದ್ನಲ್ಲ ಚಿತ್ತರಂಜನ್ ಅನ್ನೋ ಹುಡುಗಿನ ಹುಡುಕ್ಲಿಕ್ಕತ್ತಾರ ಅಂತ ಹೇಳಿ. ಅದೇನ ಏನಲ್ಲ, ನಾನಾ ನಿನ್ನ ಮದುವೆ ಮಾಡ್ಕೋಬೇಕಂತ ಮಾಡೀನಿ, ನೀ ಏನಂತ ಹೇಳು. ನಾನು ನಿನಗೇನ್ರ ಅನ್ಸಿದ್ರ ಇವ್ರದೊಂದು ಮನಿ ಲ್ಯಾಂಡ್ಲೈನ್ ನಂಬರ್, ನನ್ನ ಮನಿ ಲ್ಯಾಂಡ್ಲೈನ್ ನಂಬರ್ ಅದ ತಗೋ, ಇದ್ರಾಗ ಫೋನ್ ಮಾಡಿ ಹೇಳು ಅಂದ್ರು. ಫೋನ್ ಬರ್ಲೇ ಇಲ್ಲ. ಎಷ್ಟೊತ್ತಾದ್ರು ರಾತ್ರಿ ಹಿಡಿಕಾದ್ರಿ. ಅದು ಪ್ರಾಬ್ಲಮ್ ಏನಿತ್ತಂದ್ರೆ ನಮ್ಮ ಮನ್ಯಾಗ ಫೋನ್ ಐತಿ, ಇವ್ರ ಮನ್ಯಾಗ ಇರಲಿಲ್ಲ. ಹೆಂಗ್ ಬರ್ತದ? ಮರುದಿವ್ಸ ಮತ್ತೆ ಎಷ್ಟು ಹಿಡಿಬೋದು ಓಪನ್ ಆದ್ಮೇಲೆ ಈಕಿ ₹1 ನಾಣ್ಯ ಹಾಕಿ ಆಮೇಲೆ ನಮ್ಮ ಲಗ್ನ ಮಾಡ್ಕೋತೇನ್ರಿ ಅಂತ ಹೇಳ್ಬಿಟ್ಲ. ಅಲ್ಲಿಗೆ ಮುಗಿತು. ಬರೇ ಸುಳ್ಳು ಇದು ನಾವು ಪರಿಚಯ ಹೇಳಿ ಅಂತಂದ್ರೆ ಫುಲ್ ಈ ಕಡೆಯಿಂದ ಆ ಕಡೆ ಗೊಟ್ಟು, ಆ ಕಡೆಯಿಂದ ಈ ಕಡೆ. ಅಲ್ಲ ಶ್ವೇತು, ನೀ ಏನ್ ಹೇಳ್ದೆ? ನೀವ್ ಹೆಂಗ್ ಭೇಟಿ ಆದ್ರಿ, ಆಮೇಲೆ ಹೆಂಗ್ ಮದುವೆ ಆದ್ರಿ, ಇಷ್ಟ ಕಥೆ ಅದ ಇದು. 32 ವರ್ಷದ್ದು. ಹೆಂಗ್ ಇಷ್ಟ ಚುಟಕ್ನಾಗ ಹೇಳಿಕ್ ಆಗ್ತದ? ಆಮೇಲೆ ನಂದಂತೂ ಇದು ಒಂದ ಹುಡುಗಿ ಜೊತೆ ಕಥೆ ಇದು. ನೀವ್ ಹೇಳೋ ಸ್ಟೈಲಲ್ಲೇ ಯಾಕೋ ಡೌಟ್ ಆಯ್ತಾ ಸರ್. ಆಕ್ಚುಲಿ ಇವರಿಬ್ರು ಬಂದು ಇಲ್ಲಿ ನಿಂತ್ಕೊಳ್ತಾ ಇದ್ರೆ ನೋಡ್ತಾರೆ ಇದೀವಿ, ಏನ್ ಕ್ಯೂಟ್ ಆಗಿದೆ ಇವ್ರ ಕೆಮಿಸ್ಟ್ರಿ. ನಾವೆಲ್ಲ ಪಿಕ್ಚರೈಸ್ ಮಾಡ್ಕೊಳ್ತಾನೆ ಇದೀವಿ ನೀವೇನೇನ್ ಹೇಳ್ತಿದ್ದೀರಾ ಅಂತ. ನೀವಿಬ್ರು ನಮ್ಮ ಕಾರ್ಯಕ್ರಮದಲ್ಲಿರೋದು ನಮ್ಗೆ ತುಂಬಾನೇ ಖುಷಿ ಇದೆ. ನಿಮ್ಮಿಬ್ರು ಪರಿಚಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಒಂದು ಜನರೇಷನ್ ಆದ್ರೆ ನಿಮ್ಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಅಲ್ಲಿ ಮುದ್ದಾದ ಜೋಡಿಗಳು ಬಂದಿದ್ದಾರೆ. ಅವ್ರನ್ನ ಕೂಡ ವೇದಿಕೆ ಮೇಲೆ ಕರ್ಕೊಳ್ಳೋಣ. ಬನ್ನಿ ಸತ್ಯ ಅಂಡ್ ಕಾರ್ತಿಕ್. ಏ ಹುಡುಗಿ ಇಲ್ಲೇ ಬಂದಿ? ಬಾ ಬಾ. ಏನಂತಂದ್ರೆ 2 ಜನರೇಷನ್ ನ 2 ಜೋಡಿಗಳು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ನಾವು ಸಿನಿಮಾದಲ್ಲೆಲ್ಲ ಬೇರೆ ಬೇರೆ ಜನರೇಷನ್ ಸಾಂಗ್ಸ್ ನೆಲ್ಲ ನೋಡ್ತಾ ಬಂದಿದೀವಿ. ಒಂದೇ ಸಾಂಗಿಗೆ ಡಾನ್ಸ್ ಮಾಡಬೇಕು, ಸಾಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕಾಗಿ ನೀವ್ ಯಾವ ತರ ಡಾನ್ಸ್ ಮಾಡ್ತೀರಾ ಅಂತ ನಾವು ನೋಡ್ತೀವಿ. ಮ್ಯೂಸಿಕ್. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಆನಂದ ಪಡೆಯೋಣ. ಲೋಕದ ಸೃಷ್ಟಿಗೆ ಈ ಕಾರಣ. ಆಹಾ, 2 ಜನರೇಷನ್ 2 ಜೋಡಿಗಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮಾಲ್ವಿಕಮ್ಮ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರೋರು ಇಬ್ರು. ಅಪ್ಪಟ ಉತ್ತರ ಕರ್ನಾಟಕದ ಪ್ರತಿಭೆ. ಅವ್ರ ಭಾಷೆ ಕೇಳೋಕೆ ಒಂದು ಸೊಗಸು ಅಲ್ವಾ? ಕಿವಿಗೆ ತುಂಬಾ ಇಂಪಾಗಿರುತ್ತೆ ನೀವಿಬ್ರು ಮಾತಾಡುವಾಗ. ನಿಮಗ್ ಬೆಂಗಳೂರು ಭಾಷೆ ಬಂದ್ರು ದಯವಿಟ್ಟು ನಿಮ್ ಭಾಷೆಯಲ್ಲೇ ಮಾತಾಡಿ. ಬಹಳ ವಿಶೇಷ ಅಂತಾನೂ ಅನ್ಸುತ್ತೆ ಅವರಿಬ್ಬರ ಜೋಡಿ. 32 ವರ್ಷಗಳ ದಾಂಪತ್ಯ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಅವರಿಂದ ತಿಳಿಯೋದು ಬಹಳ ಇರುತ್ತೆ ಅಂತ ಅನ್ಕೋತೀನಿ. ಡಾನ್ಸ್ ಬಹಳ ಚೆನ್ನಾಗಿ ಮಾಡಿದ್ರು ಅವರು. ನನಗೆ ನಿರೀಕ್ಷೆ ಇರ್ಲಿಲ್ಲ ಅವ್ರು ಮಾಡ್ತಾರೆ ಅಂತ. ಅವ್ರ ಉತ್ಸಾಹನೇ ಅದಕ್ಕೆ ಕಾರಣ ಅಂತ ಅನ್ಕೋತೀನಿ. ಕಲಾವಿದರಿಗೆ ಆಕ್ಷನ್ ಅಂದ್ಬಿಟ್ರೆ ಅವ್ರು ಶುರು ಮಾಡ್ಬಿಡ್ತಾರೆ ಅಷ್ಟೇ. ವಯಸ್ಸಲ್ಲಿ ಲೆಕ್ಕನೇ ಬರೋದಿಲ್ಲ. ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್ ಬೋತ್ ಆಫ್ ಯು. ಥ್ಯಾಂಕ್ ಯು ಪ್ರೇಮ್ ಅವರೇ. ಮಾಲ್ತಿ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ಕಾರ ರೀ. ಹೆಂಗದಿರಿ? ಸುಂದರವಾಗಿದ್ದೇನೆ. ನೋಡಿದ್ರೆ ತಿಳಿದ ಬಹಳ ಚಲೋ ಅದೀರಿ, ಬಹಳ ನಾಟಿ ಅದೀರಿ. ಥ್ಯಾಂಕ್ ಯು. ನಮ್ಮ ವೇದಿಕೆಗೆ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸತ್ಯ, ನಿಮ್ದೊಂದು ರೆಗ್ಯುಲರ್ ಒಂದು ಸ್ಲೋಗನ್ ಡೈಲಾಗ್ ಇದೆಯಲ್ಲ, ಯಾವನೋ ಅಲ್ಲ ಕಣೋ ಯಾವಳು ಅಂತ. ಇಬ್ರು ಅತ್ತೆ ಸೊಸೆ ಇಬ್ರು ಆ ಡೈಲಾಗ್ ನ ಒಟ್ಟಿಗೆ ಹೇಳ್ಬೇಕು. ರೆಡಿ, ಆಕ್ಷನ್. ಯಾವನೋ ಅಲ್ಲ ಕಣ್ರೋ ಯಾವಳು ಯಾವಳು. ಸೊ ಇವತ್ತು ಈ ಮುದ್ದಾದ ಜೋಡಿನ ವೆಲ್ಕಮ್ ಮಾಡೋದಕ್ಕೆ ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಗೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಇದೆ. ಉಡುಗೊರೆ ಬರ್ಲಿ ಪ್ಲೀಸ್. GRV
ಮಸಾಲಾ ಕಡೆಯಿಂದ ನಮ್ಮ ಲೇಡಿ ರಾಮಾಚಾರಿ ಸತ್ಯ ಹಾಗೂ ಬೇಬಿ ಕಾರ್ತಿಕ್ ಅವರಿಗೆ ಗಿಫ್ಟ್ ಹ್ಯಾಂಪರ್. ಮುಂದಿನ ಜೋಡಿನ ವೆಲ್ಕಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅರಸನಕೋಟೆಯ ಅಖಿಲಾಂಡೇಶ್ವರಿಯ ಮುದ್ದಿನ ಸೊಸೆ ಪಾರು ಹಾಗೂ ಮುದ್ದಿನ ಮಗ ಆದಿ. ನಮ್ಮ ಕುಟುಂಬದ ಸೀನಿಯರ್ ಜೋಡಿಗಳೇ ಅಂತಾನೆ ಹೇಳ್ಬೋದು ಇವರಿಬ್ಬರನ್ನ. ನಿಮ್ಮ ಪ್ರಕಾರ ದಾಂಪತ್ಯ ಅಂತಂದ್ರೆ ಏನು? ದಾಂಪತ್ಯ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಒಬ್ರ ಮಧ್ಯೆ ಒಬ್ರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅವರ ಇಷ್ಟ ಕಷ್ಟಗಳೇನು, ಒಂದು ಸ್ಪೇಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಒಂದು ರಿಲೇಶನ್ಶಿಪ್ ಅಲ್ಲಿ. ಮದುವೆ ಆದ್ಮೇಲೆ ಒಂದು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿನಿ, ನನ್ನ ಜೀವನ ಪೂರ್ತಿ ನಾನು ಚೆನ್ನಾಗಿರ್ಬೋದು ಅನ್ನೋ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡ್ಬೇಕು. ಸೊ ನನ್ನ ಪ್ರಕಾರ ಅದೇ ದಾಂಪತ್ಯ ಅಂತ ಅನ್ಕೋತೀನಿ. ಸೆಕ್ಯೂರ್ ಫೀಲ್ ಮಾಡ್ಬೇಕು. ಎಸ್ ಎಸ್ ಎಸ್. ಈಗ ನೀವ್ ಹೇಳಿ, ದಾಂಪತ್ಯ ಅಂದ್ರೆ ಏನು ನಿಮ್ಮ ಪ್ರಕಾರ? ದಾಂಪತ್ಯ ಅಂದ್ರೆ ಇಬ್ರ ಮಧ್ಯನೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಹಾಗೆ ರೆಸ್ಪೆಕ್ಟ್ ಇರಬೇಕು. ಕರೆಕ್ಟ್. ಒಬ್ಬರನ್ನ ಒಬ್ರು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು, ಹಾಗೆ ಒಬ್ರನ್ನ ಒಬ್ರು ಸಪೋರ್ಟ್ ಮಾಡಬೇಕು ಎಲ್ಲಾ ವಿಷಯದಲ್ಲೂ. ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಇಬ್ರು ಏನ್ ಕೆಲಸ ಮಾಡ್ತಿರ್ತಾರೆ ಆ ಕೆಲಸನ ಇಬ್ರು ಗೌರವಿಸ್ಬೇಕು. ಇಂಪಾರ್ಟೆಂಟ್ ದಾಂಪತ್ಯದಲ್ಲಿ. ವೆರಿ ವೆಲ್ ಸೆಡ್. ಓಕೆ, ಇವತ್ತು ಜೋಡಿ ನಂಬರ್ 1 ವೇದಿಕೆಗೆ ಬಂದು ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ? ಓಕೆ, ಸೊ ನಾವು ಇವತ್ತೊಂದು ಸ್ಪೆಷಲ್ ಜೋಡಿನ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅಮೃತಧಾರೆ ಸೀರಿಯಲ್ನ ಭೂಮಿಕಾ ಅವರ ತಮ್ಮ ಆದ ಜೀವನ್ ಮತ್ತೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮಾಧವ್ ಅವ್ರ ಸೊಸೆ ಪೂರ್ಣಿ. ಸೊ ಇವರು ನಿಜ ಜೀವನದಲ್ಲಿ ಶಶಿ ಅಂಡ್ ಲಾವಣ್ಯ. ಓಕೆ. ಸೊ ಇವ್ರದ್ದು ಲವ್ ಮ್ಯಾರೇಜ್ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಇದೆ. ಓಕೆ. ಅಂಡ್ ಅವರಿಬ್ರು ತುಂಬಾ ಕ್ಯೂಟ್ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶಶಿ ಹಾಗೂ ಅವರ ಶ್ರೀಮತಿ ಲಾವಣ್ಯ. ನಿಮ್ಮಿಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ವಿಟಿ ಇದೆ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ನಾನು ಬ್ಯಾಚುಲರ್ ಆಗಿದ್ದಾಗ ಒಂದು ಬ್ರಷ್, ಒಂದು ವಾಚ್, ಒಂದು ಕಾಫಿ ಮಗ್ ಇರ್ತಿತ್ತು. ಆದರೆ ಮದುವೆ ಆದಮೇಲೆ ನನ್ನ ಜೊತೆಗೆ ಈ ಎಲ್ಲ ಐಟಮ್ಸ್ಗೂ ಒಂದು ಜೋಡಿ ಸಿಕ್ಕಿದೆ. ಅಷ್ಟೇ ಅಲ್ಲ, ನಾನು ಸಾಕಿರೋ ಫಿಶ್ಗೂ ಒಂದು ಜೋಡಿ ಸಿಕ್ತು. ನಾನು ನನ್ನ ಫ್ರೆಂಡ್ ಬರ್ತ್ಡೇಗೋಸ್ಕರ ಅವ್ರ ಮನೆಗೆ ಹೋಗಿದ್ದೆ. ಮೇಲೆ ಟೆರೆಸ್ ಮೇಲೆ ಹೋಗೋಣ ಅಂತ ಹೋದರೆ ಅದೊಂದು ಫುಲ್ ಮೂನ್ ಡೇ.
ಆಕಾಶದಲ್ಲಿ ಚಂದ್ರ ಹೊಳಿತಾ ಇದ್ರೆ ಟೆರೆಸ್ ಮೇಲೆ ಚಂದ್ರನಂತೆ ಒಂದು ಹೂ ಹೊಳಿತಾ ಇತ್ತು. ಮಾಡ್ಕೊಡ್ತೀನಿ ಅಂತ ಶಶಿ ಅವ್ರು ಕರ್ಕೊಂಡು ಹೋಗಿದ್ದು. 12 midnight ಅಲ್ಲಿ ಲಾಕ್ಡೌನ್ ಅನೌನ್ಸ್ ಆಗೋಯ್ತು. ನಾನು ಅವ್ರ ಮನೆ ಸೊಸೆ ಆಗದೇನೆ ಅವ್ರ ಊರಲ್ಲಿ 2.5 months ನಾನು ಅವ್ರ ಮನೇಲೇ ಇದ್ದೆ. ಲಾವಣ್ಯಂಗೆ ಸೆಕೆಂಡ್ ವೇವ್ ಅಲ್ಲಿ ಕೊರೋನಾ ಪಾಸಿಟಿವ್ ಅಂತ ಬಂತು. ಈ ಕಡೆ ಅಪ್ಪ ಅಮ್ಮನ ಹೆಲ್ತ್ ನೋಡ್ಕೋಬೇಕು, ಅವ್ರಿಗೆ ಸ್ಪ್ರೆಡ್ ಆಗಿಬಿಟ್ರೆ ಅದು ಇನ್ನೂ ತುಂಬಾ ಡೇಂಜರ್ ಆಗೋಗುತ್ತೆ. ಅವ್ರ ಅಪ್ಪ ಅಮ್ಮನ ಹತ್ರ ಕೂತು ಹೇಳಿದೆ, ಇವಳಿಗೆ ಪಾಸಿಟಿವ್ ಬಂದಿದೆ, ಸೊ ಒಂದು ಕೆಲಸ ಮಾಡೋಣ, ಸಪ್ರೇಟ್ ಆಗಿ ಮನೆ ಮಾಡ್ಕೊಳ್ಳೋಣ, ಆ ಮನೇಲಿ ಇಟ್ಕೊಂಡು ನಾನು ನೋಡ್ಕೋತೀನಿ, ಅವಳನ್ನ ಕ್ಯೂರ್ ಮಾಡಿ ಕಳಿಸ್ತೀನಿ ವಾಪಸ್ಸು ಅಂತ ಹೇಳಿದೆ. ರಾತ್ರಿ ಮಲ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಒಂದು 3 ಗಂಟೆ ಅನ್ಸುತ್ತೆ. ನಿದ್ದೆಲಿ ಒಂಚೂರು ಹಿಂಗೆ ಕಣ್ಣು ಓಪನ್ ಮಾಡಿ ನೋಡಿದ್ರೆ ಇವಳು ಕಾಣಿಸ್ತಾ ಇಲ್ಲ. ಸೀದಾ ನಾನು ಎಡಗಡೆ ನೋಡ್ತೀನಿ, ಒಂದು ಕಿಟಕಿ ಇದೆ, ಆ ಕಿಟಕಿ ಹತ್ರ ಹಿಂಗೆ ಹೋಗಿ ಕೂತ್ಕೊಂಡು ಅಂತ ಉಸಿರಾಡ್ತಾ ಇದ್ದಾಳೆ. ಇವಾಗಲೂ ನಂಗೆ ಭಯ ಆಗುತ್ತೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ. ಕೋವಿಡ್ ಬಂದು ಹಾಸಿಗೆ ಮೇಲೆ ಮಲ್ಕೊಂಡು ತಲೆ ಹಿಂಗೆ ಇಟ್ಕೊಂಡ್ಬಿಟ್ಟು ಏನು ಹೇಳ್ತಾ ಇದ್ಲು ಗೊತ್ತಾ, ಹೋಗ್ಬಿಡ್ತೀನಿ ಏನೋ, ಮದುವೆ ಆಗಾದ್ರೂ ಹೋಗ್ಬೇಕಿತ್ತು ನಾನು ಅಂತ ಮಾತಾಡ್ತಿದ್ಲು ಇವಳು. ಮದುವೆಗೆ ಇನ್ನೊಂದು ವಾರ ಇದೆ ಅನ್ನೋಂಗೆ ನಾನು ಶಶಿ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದೆ. ಏನೋ ಹಿಂಗೆ ಜಗಳ ಮಾಡ್ಕೊಂಡು, ಯಾಕಂದ್ರೆ ನನ್ನ ಮದುವೆ ಡೆಕೋರೇಷನ್ ಹಂಗಿರ್ಬೇಕು, ಹಿಂಗಿರ್ಬೇಕು, ಅದ್ ಮಾಡಬೇಕು, ಇದು ಮಾಡಬೇಕು ಅಂತ ಮದುವೆ ಡಿಸ್ಕಷನ್ ಇತ್ತು. ನಮ್ಮ ಅಮ್ಮಂಗೆ ತುಂಬ ಭಯ ಆಗೋಗಿತ್ತು, ಮದುವೆ ಒಂದು ವಾರ ಇಟ್ಕೊಂಡು ಇವಳು ಏನು ಬ್ಲಾಕ್ ಮಾಡ್ಕೊಂಡು ಕೂತಿದ್ದಾಳಲ್ಲ ಅಂತ. ಬಟ್ ಯಾವಾಗ ಮದುವೆ ಮಂಟಪಕ್ಕೆ ಹೋಗಿ ನಿಂತ್ಕೊಂಡು ಯಾವಾಗ ಅಂತರ್ಪಟ್ಟ ಓಪನ್ ಮಾಡಿದ್ರಲ್ಲ, ಯಾವಾಗ ಅವ್ರ ಮುಖ ನೋಡಿದೆ ನಾನು, ಅವ್ರ ಮುಖ ನೋಡಿದ ತಕ್ಷಣ ನನಗೆ ಎಲ್ಲ ಮರ್ತೋಯ್ತು. ನನಗೋಸ್ಕರನೇ ಇದ್ದಾನೆ ಅಂತ ನನ್ಗೆ ಅನಿಸ್ತಾ ಇತ್ತು. 1 ವರ್ಷ ಆಯ್ತು, ಇನ್ನು ಹನಿಮೂನ್ ಹೋಗಿಲ್ಲ. ಇದೊಂದು ಕಂಪ್ಲೇಂಟ್ ಆಯ್ತು ಬಿಡು, ಯಾಕೆ ಹೇಳ್ತೀಯ ಅದನ್ನೆಲ್ಲ. ಹೇಳಿದ್ರೆ ಇನ್ಮೇಲೆ ಇದೇ ಮೇಜರ್ ಕಂಪ್ಲೇಂಟ್. ಇವರು ಕೇವಲ ಜೋಡಿಗಳಲ್ಲ, ಜೋಡಿ ಹಕ್ಕಿಗಳು. ಲಾಕ್ಡೌನ್ ಎಲ್ಲಾರ್ಗೂ ಒಂದ್ ರೀತಿ ನರಕ ಆಗ್ಬಿಟ್ಟಿತ್ತು, ಆದ್ರೆ ನಿಮ್ಮ ಪಾಲಿಗೆ ವರದಾನವಾಯ್ತು. ಲಾವಣ್ಯ, ಹೇಳಿ ಹೇಗಿತ್ತು ಆ ಅನುಭವ ನಿಮ್ಗೆ? ಆಕ್ಚುಲಿ ಕೋವಿಡ್ ಅಂತ ಅಂದಾಗ ನಾನು ಇಲ್ಲ, ಇದೇನೋ ಫೇಕ್ ನ್ಯೂಸ್, ಇದೆಲ್ಲ ಎಲ್ರಿಗೂ ಬರಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೆ. ಕೋವಿಡ್ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಾಗ ನಾವಿಬ್ರು ಪಕ್ಕದಲ್ಲೇ ಇದ್ದು ನಾನು ನಗ್ತಾ ಇದ್ದೀನಿ, ನನಗೂ ಪಾಸಿಟಿವ್ ಬಂದ್ಬಿಡ್ತಲ್ಲೋ ಅಂತ. ಬಟ್ ಸೆಕೆಂಡ್ ಡೇ ಇಂದ ಸ್ಟಾರ್ಟ್ ಆಯ್ತು. ಹೆಂಗೆ ಅಂದ್ರೆ ನಾನು ಜುಟ್ಟು ಇಟ್ಕೊಂಡು ಕೂದಲು ಕಟ್ ಮಾಡ್ಕೊಳ್ತೀನಿ ಅಂತ ಹೇಳೋದು, ಆಮೇಲೆ ಗೋಡೆಗೆ ಚೆನ್ನಾಗಿ ತಲೆ ಚಚ್ಕೊಳ್ಳೋದು, ಆ ಥರ ನನಗೆ ಆಗೋಗಿತ್ತು. ಸ್ವಲ್ಪ ಸಿವಿಯರ್ ಅಂತಾನೆ ಹೇಳ್ಬೋದು. ಬಟ್ ನಮ್ಮ ಅಪ್ಪ ಅಮ್ಮ ನಂಬಿಕೆ ಇಟ್ಟು, ಇನ್ನು ನಾವಿಬ್ರು ಮದುವೆ ಆಗಿರ್ಲಿಲ್ಲ, ಬಟ್ ಅವ್ರ ನಂಬಿಕೆ ಇಟ್ಟು ನಮ್ಮಿಬ್ರನ್ನ ಸಪ್ರೇಟ್ ಆಗಿ ಕಳ್ಸಿಕೊಟ್ರು. ಇವತ್ತಿಗೂ ನಾನು ಅವ್ರ ನಂಬಿಕೆಯನ್ನ ನಾವು ಉಳಿಸ್ಕೊಂಡಿದೀವಿ ಆಕ್ಚುಲಿ. ಸೊ ಸಪ್ರೇಟ್ ಆಗಿ ಕಳ್ಸಿಕೊಟ್ಟದಾಗ ಬೆಳಗ್ಗೆ ಕಷಾಯ ಕುಡ್ಸೋದ್ರಿಂದ ಹಿಡ್ದು ತಲೆ ಬಾಚಿ, ಮುಖ ತೊಳ್ಸಿ, ಊಟ ಮಾಡಿಸಿ, ಮತ್ತೆ ರಾತ್ರಿ ಮಲಗಿಸೋವರ್ಗುನು ಮಗು ತರ ನೋಡ್ಕೊಂಡಿದ್ದಾರೆ ಇವ್ರು ನನ್ನನ್ನ. ಸೊ ಅದಕ್ಕೆ ಅವಾಗ ನಾನು ಹೇಳ್ತಾ ಇದ್ದಿದ್ದು, ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ನಾನೊಂದು ಮದುವೆ ಆಗ್ಬಿಡ್ಬೇಕಾಗಿತ್ತು. ಆಮೇಲೆ ಪೀಸ್ಫುಲ್ ಆಗಿ ನಾನು ಮೇಲ್ಗಡೆ ಹೋದ್ರು ನನಗೆ ಯೋಚನೆ ಇರ್ತಿರ್ಲಿಲ್ಲ. ನೋಡ್ಕೊಳ್ಳೋ ರೀತಿ, ಆಮೇಲೆ ಇವ್ರು ನನಗೆ ಧೈರ್ಯ ತುಂಬ್ತಾ ಇದ್ದಿದ್ದು. ಅಮ್ಮ ವಿಡಿಯೋ ಕಾಲ್ ಮಾಡಿ ಅಳ್ತಾ ಇದ್ರು, ಅಮ್ಮ ಅಳ್ತಾರೆ ಅಂತ ಇವ್ರು ಕಾಳಜಿ ಇಟ್ಕೊಂಡು ನನಗೆ ಅಮ್ಮ ವಿಡಿಯೋ ಕಾಲ್ ಮಾಡೋ ಟೈಮ್ ಆಯ್ತು ಅಂತ ಹೇಳಿ ಫುಲ್ ಮುಖ ತೊಳ್ಸಿ, ತಲೆ ಬಾಚಿ, 2 ಜಡೆ ಹಾಕಿ, ಆಮೇಲೆ ವಿಡಿಯೋ ಕಾಲ್ ಮಾಡ್ಕೊಡ್ತಾ ಇದ್ರು ಅಮ್ಮನ್ಗೆ, ಈಗ ಮಾತಾಡು, ಅಮ್ಮ ಅಳಲ್ಲ ಅಂತ. ಅದನ್ನೆಲ್ಲ ನಾನು ನೆನ್ಸ್ಕೊಂಡು ಅವತ್ತೇ ನಾನು ಡಿಸೈಡ್ ಮಾಡಿದ್ರೆ, ಇಲ್ಲ ನಾನು ವೆಯ್ಟ್ ಮಾಡಲ್ಲ, ಸಾಕು 4 ವರ್ಷ ಲವ್ ಮಾಡಿದ್ದು, ಬೇಗ ಮದ್ವೆ ಆಗ್ಬಿಡ್ಬೇಕು. ಯಾಕಂದ್ರೆ ಇವತ್ತು ಜೀವನ ಇರುತ್ತೆ, ನಾಳೆ ಹೋಗ್ಬಿಡುತ್ತೆ, ಏನಾದರೂ ಆಗೋಕ್ಕಿಂತ ಮುಂಚೆ ನಾನು ಮೊದಲು ಮದುವೆ ಆಗ್ಬಿಡ್ಬೇಕು ಅಂತ ಅವತ್ತು ಡಿಸೈಡ್ ಮಾಡಿದೆ. ಸೊ ಇವತ್ತು ಕೊನೆ ತನಕ ಈ ಜೊತೆಲಿ ಇರಬೇಕು ಅಂತ. ಸೋ ಸ್ವೀಟ್. ನಾನು ಇವಳು ನೋಡಿದ ಫಸ್ಟ್ ಡೇನೆ, ನನ್ನ ಮನಸ್ಸಲ್ಲಿ ಯಾವಾಗ ಆ ಫೀಲ್ ಹುಟ್ಟುತ್ತೋ ಇವಳನ್ನ ಇಷ್ಟಪಡ್ತೀನಿ ಅಂತ, ಅವತ್ತೇ ಡಿಸೈಡ್ ಮಾಡಿದ್ದೆ. ಹೋದ್ರೂ ಒಟ್ಟಿಗೆ ಹೋಗ್ಬೇಕು ನಾವು ಅಂತ. ಸೊ ಅದನ್ನ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಲ್ಲ, ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಅದ್ರ ಮಧ್ಯದಲ್ಲಿ ಒಂದು ಕೋವಿಡ್ ಅನ್ನೋದು ನಮಗೊಂದು ಟೆಸ್ಟ್ ಥರ ಬಂತು ಅಷ್ಟೇ. ಟೆಸ್ಟ್ ವಿನ್ ಆಗಿದ್ದೀವಿ ಅನ್ನೋ ಒಂದು ಖುಷಿ. ವೆರಿ ಸ್ವೀಟ್, ವೆರಿ ಸ್ವೀಟ್. ನಾನು ಪ್ರೇಮ್ ಮಾತಾಡ್ಕೋತಾ ಇದ್ವಿ, ಚಿಕ್ಕ ವಯಸ್ಸಿನವರು ಮುದ್ದಾದ ಜೋಡಿ ಇನ್ನೂ ಬಂದಿಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಅಂತ. ನಮ್ಮ
ಬಯಕೆನ ನೆರವೇರಿಸಿದ್ದಾರೆ ಇವರಿಬ್ರು. ಥ್ಯಾಂಕ್ ಯು. ಒಂಥರ ಬಹಳ ಮೆಚೂರ್ ಮಾತಾಯಿತು, ಮದುವೆ ಆಗ್ಬಿಟ್ಟು ಹೋಗ್ಬಿಡ್ಬೇಕು ಅಂತ. ನೀನ್ ಮದುವೆ ಆಗ್ಬಿಟ್ಟು ಹೊರಟುಬಿಟ್ಟಿದ್ರೆ ಅವನ ಕತೆ ಏನು? ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಅದು ನನ್ನ ಕೊನೆ ಆಸೆ ಆಗಿತ್ತು ಮದುವೆ. ನಿನ್ನೆ ಕೊನೆ ಆಸೆ ಸರಿ, ಅವನ್ ಬದುಕಿರೋನ್ ಕತೆ ಹೇಳೋ. ಇಬ್ರಿಗೂ ಒಳ್ಳೆ ಭವಿಷ್ಯವನ್ನ ಭಗವಂತ ನಿರ್ಮಾಣ ಮಾಡಿಕೊಡ್ಲಿ. ವೆಲ್ಕಮ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಒಂದು ಗಂಡು ಹೆಣ್ಣು ಒಂದೇ ಮನೆಯಲ್ಲಿದ್ದು ಅದರ್ ಥಿಂಗ್ಸ್ ಏನು ಯೋಚನೆ ಮಾಡ್ದಿರಾ ಅವಳು ಪ್ರಾಣನ ಏನಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನಲ್ಲ ಶಶಿ, ಆ ವಿಷಯದಲ್ಲಿ ಗ್ರೇಟ್. ಹಾಗಾಗಿ ನಿಮಗೋಸ್ಕರ ಒಂದು ಲೈನು, ಲೈಫ್ ಅನ್ನೋ ಸಿನಿಮಾದಲ್ಲಿ ನೀವೇ ನಿಜವಾದ ಹೀರೋಯಿನ್ನು. ಯಾಕಂದ್ರೆ ನೀವು ನಮ್ಮ ಜಿ ಕುಟುಂಬದ ಜೋಡಿ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಜೋಡಿಗೆ ಶುಭ ಕೋರೋದಕ್ಕೆ ಅಂತ ಬಂದಿರುವಂತ ಆದಿ ಹಾಗೂ ಪಾರು ನಮ್ಮ ಕ್ಯೂಟ್ ಜೋಡಿನ ನಾವು ವೇದಿಕೆ ಮೇಲೆ ಕರೆಯೋಣ. ದಯವಿಟ್ಟು ಬನ್ನಿ. GRB ಮಸಾಲಾ ಕಡೆಯಿಂದ ಪಾರು ಹಾಗೂ ಆದಿ ಅವರಿಗೆ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. GRB ಮಸಾಲಾ ಸಮೃದ್ಧ ಪರಿಮಳ ಮತ್ತು ರುಚಿಯೊಂದಿಗೆ ಸಾಂಪ್ರದಾಯಿಕವಾಗಿ ರೂಪಿದಂತ ಮಸಾಲಾ. GRB ಮಸಾಲಾ ತುಂಬಾನೇ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶಶಿ ಅಂಡ್ ಲಾವಣ್ಯ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀನ್ ಸಡನ್ ಆಗಿ ಹಿಂಗೆ ಎಂಟ್ರಿ ಕೊಡ್ತಾ ಇದ್ರಿ. ನೀವು ಕುರಿ ಕಕ್ಕ ಅಲ್ವಾ? ಕುರಿ ಕಕ್ಕನ? ಯಾವ ಕುರಿ ಕಕ್ಕನೋ? ಅದೇ ರೀ ಕುರಿ ಕಾಕ. ಕುರಿ ಕಕ್ಕ ಅಂತೀಯಲ್ಲೋ? ಉತ್ತರ ಕರ್ನಾಟಕ ಸೈಡು ಕಾಕ ಅಂದ್ರೆ ಚಿಕ್ಕಪ್ಪ ಅಂತ. ಸೊ ಹಂಗಾಗಿ ನಮ್ ಬಾಸ್ ಉತ್ತರ ಕರ್ನಾಟಕದವ್ರಲ್ವಾ ಈಗ ಬರ್ತಾ ಇರೋರು. ನಾನು ಯಾರಿಗೂ ಇಲ್ಲಿ ಚಿಕ್ಕಪ್ಪನೂ ಅಲ್ಲ ದೊಡ್ಡಪ್ಪನೂ ಅಲ್ಲ, ಓನ್ಲಿ ಇಲ್ಲಿ ಕುರಿ ಮಾಮ, ಅಲ್ಲಿ ನಮ್ಮ ಅಕ್ಕ ಇದಾರೆ, ಇಲ್ಲಿ ಕುರಿ ಅತ್ತೆ ಇದಾರೆ. ನೋಡ್ರಿ ನಾವೀಗ UK PK ಪ್ರಮೋಷನ್ ಮಾಡಕ್ ಬಂದಿ. UK PKನಾ? ಉತ್ತರ ಕರ್ನಾಟಕ ಪ್ರಚಂಡ ಕುಳ್ಳ. ಅಯ್ಯೋ ಇವ್ರಿಗೆ ಕೊಟ್ಟಿದ್ ಬಿಲ್ಡಪ್ ನನಗೆ ತಡ್ಕೊಳಕ್ ಆಯ್ತಲ್ಲ. UK PK ಯಾರು? ಶ್ವೇತು ಕರಿ, ಶ್ವೇತು ಕರಿ. ಅಯ್ಯೋ ನನ್ಗೂ ಕುತೂಹಲ ತಡ್ಕೊಳಕ್ ಆಗ್ತಿಲ್ಲ ಕುರಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಒಂದು ಮಾತಿಗೆ ತಮ್ಮ ಟ್ಯಾಲೆಂಟ್ ಮೂಲಕ, ತಮ್ಮ ಕಾಮಿಡಿಯ ಕಚ್ಚಗುಳಿಯ ಮೂಲಕ ಇಡೀ ಕನ್ನಡಿಗರ ಮನಸ್ಸಿಗೆ ಲಗ್ಗೆನ ಹಾಕ್ದವರು ಇವರು. ಪ್ರೀತಿಯಿಂದ ಸ್ವಾಗತಿಸಿ ಕರ್ನಾಟಕದ 6 ಅಡಿ ಕಟೌಟ್ UK PK ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಪ್ರಚಂಡ ಕುಳ್ಳ ಸಂಜು ಬಸಯ್ಯ ಹಾಗೂ ಅವರ ಶ್ರೀಮತಿ ಪಲ್ಲವಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ಓಣಿ ಹಿಡದ ನಾ ಬರುವಾಗ ಹಳ್ಳ ಹೊಡಿತಿದಿ ನಿಂತ ಕಿಡಿಕ್ಯಾಗ. ಲೇ ಹುಡ್ರ ಸ್ವಲ್ಪ ಸಾಂಗ್ ಚೇಂಜ್ ಮಾಡ್ರಲೇ. ಹೆಜ್ಜೆ ಚೈನ ಕಾಲಾಗ ಹಾಕೊಂಡ ನೀ ನಡೆವಾಗ, ದೇವಲೋಕದಿಂದ ಅಪ್ಸರಧರೆಗೆ ಇಳಿದು ಬಂದಂಗ. ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ, ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ.
ನೋಡಪ್ಪ ಮಿಸ್ಟೇಕ್ ಆಗಿ ಬಂದಿದ್ಯಾ ಅಂತ ಕಾಣುತ್ತೆ. ಛೋಟಾ ಚಾಂಪಿಯನ್ ಹೋದ ವಾರನೇ ಮುಗೀತು. ಡ್ರಾಮಾ ಜೂನಿಯರ್ ಆಡಿಷನ್ಸ್ ಕೊಡೋಗು. ಇಲ್ಲ ಅವ್ನು ಕನ್ಫ್ಯೂಸ್ ಆಗಿ ಬಂದಿದ್ದಾನೆ ಪಾಪ, ಗೊತ್ತಾಗ್ತಿಲ್ಲ. ನೀನು ನೆಕ್ಸ್ಟ್ ಸೀಸನ್ ಬರೋಗಪ್ಪ. ಡ್ರಾಮಾ ಜೂನಿಯರ್ಸ್ ಹೋದ್ರೆ ನಿನಗೆ ವಯಸ್ಸಾಗೈತಿ ಅಂತಾರ. ಕಾಮಿಡಿ ಕಿಲಾಡಿ ಒಳಗೆ ಬಂದ್ರೆ ನೀವು ಕಾಂಪಿಟೇಟರ್ ಅಲ್ಲ ಅಂತಾರ. ಅಣ್ಣ ನಾವು ಕಾಂಪಿಟೇಟರ್ ಅಲ್ಲಿ ಯಾವ ಕಾಂಪಿಟೇಟರ್ ಕರ್ಕೊಂಡ್ಬಂದ್ಬಿಟ್ಟೆ ಹೋಗಮ್ಮ. ಅಲ್ಲಿ ಲಾಲಿಪಾಪ್ ಕೊಡ್ತಾರೆ, ಈಸ್ ಕೊಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಡಮ್ಮ. ಯಾರು ನೆಕ್ಸ್ಟ್ ಪಾರ್ಟಿಸಿಪೇಟ್? ಮದುವೆ ಆಗೈತಣ್ಣ. ಏ ಬಸಯ್ಯವರ, ಏನೇ ಆದ್ರೂ ನಮ್ಮ ವೇದಿಕೆಗೆ ನೀವು ಚೋಟ ಆದ್ರೂ ನೀವೇ ಚಾಂಪಿಯನ್. ಅದೇನು ಆಗ್ಬಿಡ್ತೀನೋ. ಇವನೇ ಚೋಟಾ ಚಾಂಪಿಯನ್ ರೆಡಿ ಮಾಡಕ್ ರೆಡಿ ಆಗವನೆ. ನಿಮಗೋಸ್ಕರ ನಮ್ಮ ಗೋಕಾಕದಿಂದ ಕರದಂಟ ತಗೊಂಬಂದಿನ್ರಿ, ದಯವಿಟ್ಟು ತಿನ್ಬೇಕ್ರಿ. ಕರ್ದಂಟ ಬೇಡ ಬೇಡ ಬೇಡ. ಆಕ್ಚುಲಿ ನಂಗೆ ಕರ್ದಂಟ ಇಷ್ಟ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತಿನ್ನಕೋಬೇಡ. ನನಗೆ ಕರ್ದಂಟ ಇಷ್ಟ, ಸೊ ಹಾಗಾಗಿ ಪ್ರೀತಿಯಿಂದ ತಂದಿದ್ದಾರೆ ಅಂದ್ರೆ ಯಾಕೆ ಬೇಡ ಅನ್ಲಿ. ದಯವಿಟ್ಟು ತಿನ್ನು ತಿನ್ನು. ತಿಂದ್ರ ಫಿಕ್ಸ್ ಆತ. ಅಂದ್ರ ನಮ್ಮ ಕಡೆ ಹೆಂಗೈತೆ ಅಂದ್ರಿ, ಸ್ವೀಟ್ ತಿಂದ್ರ ಮಾತುಕತೆ ಫಿಕ್ಸ್ ಆದಂಗ. ಅಂದ್ರೆ ಮದ್ವೆಗೆ ಒಪ್ಕೊಂಡಂಗ ಅವನ ಜೊತೆ ಅಂತ. ಯಾರ ಜೊತೆ? ಓ ಶ್ವೇತು, ನಿನ್ಗಿನ್ನೂ ಅರ್ಥ ಆಗ್ಲಿಲ್ಲ ಅಲ್ವಾ? ನಾನು ಅದಕ್ಕೆ ತಿನ್ಬೇಡ ತಿನ್ಬೇಡ. ಬಾಳ ಹಳೆ ವಿಚಾರ ರೀ, ಹೊಸ ವಿಚಾರ ಅಲ್ಲ. ಬಾಳ ಹಳೆ ವಿಚಾರ, ನಮ್ದು ಅವ್ರದ್ದು ಮಾತುಕತೆ ಆಗೈತಿ. ಹಳೆ ವಿಚಾರನೆ ಒಂದ್ಸಲ ಹಾಕ್ರಪ್ಪ, ಶ್ವೇತನು ನೋಡ್ಲಿ. ನಮ್ ಕಡೆ ಸ್ವೀಟ್ ತಿಂದ್ರ ಮಾತುಕತೆ ಫಿಕ್ಸ್ ಆದಂಗ. ಬಂದವ್ರಿಗೆಲ್ಲ ಸ್ವೀಟ್ ತಿನ್ನಿಸ್ತೀರಾ ನೀವು? ಎಲ್ಲಾ ಕಡೆ ಆಕ್ಷನ್ ರಿಪ್ಲೈ ಮಾಡಿ ಮಾಡಿ ಎಷ್ಟ್ ಜನಪ್ಪ ಮಾತುಕತೆ ಫಿಕ್ಸ್ ಮಾಡ್ಕೊಳ್ಳೋದು ಇವರು. ಸ್ವೀಟ್ ಯಾರು ತಿಂತಾರ ಅವ್ರು ಫಿಕ್ಸ್. ನಿಮ್ಗೆ ಎಷ್ಟು ಕೆಜಿ ಗಟ್ಲೆ ಏನಾರು ಕೊಟ್ನ ಪಲ್ಲವಿ ಅವ್ರೆ? ಒಂದಿನ ಕೊಟ್ಟಿಲ್ರಿ ಅವ್ರು. ಮದುವೆ ಆದವ್ರಿಗೆ ಒಂದಿನೂ ಸ್ವೀಟ್ ಕೊಟ್ಟಿಲ್ವಂತಲ್ಲ. ನಾನೇ ಸಿಕ್ಕಿನ್ರಿ ಸ್ವೀಟ್ ಅದಕ್ಕೆ ಬೇಕ್ರಿ. ಅದೆಲ್ಲ ಬಿಟ್ಟಾಕಿ ಡ್ಯಾನ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ರು ಇಬ್ರು. ಶ್ವೇತಾ ಆಗ್ಲೇ ಏನೋ 6 ಅಡಿ ಕಟೌಟ್ ಅಂತಿದ್ದಲ್ಲ ಶ್ವೇತು? 1 2 3 ಇನ್ 3 ಅಡಿ ಎಲ್ಲಿ ಶ್ವೇತು? ಇಲ್ಲ ಐತಲ್ಲ. ನಿನ್ 3 ಅಡಿ ಅಲ್ಲಿಟ್ಟಿದ್ಯಾ? ಸಕ್ಕತ್ತಾಗಿಟ್ಟಿದ್ಯಾ ಕಣ? ಏನ ಕ್ಯಾಪ್ಚರ್ ಆಗ್ತಾ ಇಲ್ವಾ? ಅಬ್ಬಾ ಒಂದ್ ಸ್ವಲ್ಪ ಪಕ್ಕ ನಿಂತ್ಕೊಳ್ಳಿ. ದತ್ತಣ್ಣ ಈಗ ನೋಡಿ, ಈಗ ಸ್ವಲ್ಪ ಬಗ್ಬೇಕಾ? ಏಯ್ ನೀನೇ ಯಾಕೋ ಬಗ್ತೀಯಾ? ಅವ್ರ ಬಗ್ಗೆ ಪಲ್ಲವಿ ನೀವು ಒಂಚೂರು ಬಗ್ಗಮ್ಮ. ಕ್ಯಾಮ್ರಾಮನ್ ದತ್ತಣ್ಣ ಈಗ ಓಕೆನಾ? ಆಯ್ತಿಲ್ವ? ಇನ್ನೂ ಒಂಚೂರು ಬಗ್ಗಮ್ಮ. ಕೂತ್ಕೊಂಡೇ ಬಿಟ್ಟು ಈಗ ಓಕೆನಾ ದತ್ತಣ್ಣ? ಇನ್ನೂ ಓಕೆ ಆಗ್ತಿಲ್ವಾ? ನಾನು ಸರಿ ಮಾಡ್ತೀನಿ, ನಾನೇ ಬಂದೆ. 1 ನಿಮಿಷ. ನಿಂತ್ಕೊಳ ಈಗ. ಈಗ ಹೆಂಗೆ ಕ್ಯಾಮ್ರಾಮನ್ ದತ್ತಣ್ಣ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಹೆಂಗೆ ನಮ್ಮ ಹುಡುಗನ್ ಜೋಡಿ, ಯಾವುದೇ ಅಂತರ ಇಲ್ಲದೆ ಇರುವಂತ ಅಪರೂಪದ ಜೋಡಿ. ಒಂದು ವೀಟಿ ನೋಡ್ಕೊಂಬರೋಣ ನಿಮ್ದು. ನಮಸ್ಕಾರ, ನಾನು ನಿಮ್ಮ ಸರ್ಜಿ ಬಸಯ್ಯ. ನಾನು ಹುಟ್ಟಿದ್ದು ಇದೇ ಮುರುಗೋಡು ಗ್ರಾಮದಲ್ಲಿ. ನಾನು ಕುಳ್ಳಿಗಿದ್ದೀನಿ ಅಂತ ನನಗೆ ಗೊತ್ತಾಗಿದ್ದು ನಾನು 7 ವರ್ಷ ಇದ್ದಾಗ. ಸುಮಾರು ಜನ ನಮ್ಮ ತಂದೆಯವ್ರಿಗಾಗಿರ್ಬೋದು, ತಾಯಿಯವ್ರಿಗಾಗಿರ್ಬೋದು, ನನಗೂ ಕೂಡ ತುಂಬಾ ಜನ ಹೀಯಾಳಿಸಿದ್ದಾರೆ. ಸ್ಮಾಲ್ ಪ್ಯಾಕೆಟ್ ದೊಡ್ಡ ಧಮಾಕ ಇದು. ಕುಳ್ಳ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ. ಅದಕ್ಕೆ ಈ ಉತ್ತರ ಕರ್ನಾಟಕದ ಕುಳ್ಳನೇ ಸಾಕ್ಷಿ. ಕಾಮಿಡಿ ಕಿಲಾಡಿ ವೇದಿಕೆ ಹೋಗಿ ಬಂದ ತಕ್ಷಣ ತಮ್ಮೆಲ್ಲರ ಇಡೀ ಕರ್ನಾಟಕಕ್ಕೆ ನನ್ನ ಪರಿಚಯ ಮಾಡಿಸಿಕೊಟ್ರು. ಜಿ ಕನ್ನಡಗೆ ಚಿರಋಣಿ ಆಗಿರ್ತೀನಿ. ಪಲ್ಲವಿ ಬಳ್ಳಾರಿ ಅಂತ ನನ್ನ ಧರ್ಮ ಪತ್ನಿ. ಎಲ್ಲರಿಗೂ ನಮಸ್ಕಾರ. ಎರಡ್ 2015 ಅವ್ರು ನನಗೆ ಪರಿಚಯ ಆಗಿದ್ದು. ಆರ್ಕೆಸ್ಟ್ರಾ ಹೋಗಿದ್ವಿ ಯರಗಟ್ಟಿ ಹತ್ರ. ಅಲ್ಲಿ ಅವ್ರು ಪರಿಚಯ ಆದ್ಮೇಲೆ ಹಂಗೆ ಮಾಮೂಲಿ ಕ್ಲೋಸ್ ಆಗಿದ್ವಿ. ಅವಾಗ ಒಂದಿನ ಅವರು ಮೆಸೇಜ್ ಮೂಲಕ ನನ್ಗೆ ಪ್ರಪೋಸ್ ಮಾಡ್ತಾರೆ. ಅವಾಗ ಐ ಲವ್ ಯು ಮಾ ಅಂತಂದು. ಅವ್ರು ನಂಗೆ ಲವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ಸ್ವಲ್ಪ ಟೈಮ್ ಕೊಡು, ನೀನ್ ಒಬ್ಬ ಸೆಲೆಬ್ರಿಟಿ ಆಗ್ತೀಗ, ನಾನು ಸಡನ್ ನಿಂಗೆ ಲವ್ ಒಪ್ಕೊಂಡ್ಬಿಟ್ರೆ ಜನ ನೋಡೋಳು ದುಡ್ಡಿನ ಸಂಬಂಧ ಫೀಲ್ಡಲ್ಲೆಲ್ಲ ಮಾತಾಡ್ಕೊಂತ ನನಗೆ ಅದು ಇಷ್ಟ ಆಗಲ್ಲ. ಏನಿದ್ರೆ ಮನಸ್ಸಿಂದ ನಿಜವಾದ ಬಂದಿರ್ಬೇಕು, ನಂಗೆ ಟೈಮ್ ಕೊಡು ಅಂತ ಟೈಮ್ ತಗೋ ಅಂತ 3 days ಆದ್ಮೇಲೆ ಸರಿ ಆಯ್ತಪ್ಪ ಒಪ್ಕೊಂತೀನಿ. ಅವ್ರ ಬಗ್ಗೆ ನನಗೆ ಅವತ್ತೇ ತಿಳಿದಿದ್ದು, ನನ್ನ ಬಗ್ಗೆ ಏನು ರೆಸ್ಪೆಕ್ಟ್ ಮಾಡ್ತಾರೆ. ದೇವರಾಣಿಗೂ ಅನ್ಕೊಂಡಿರ್ಲಿಲ್ಲ ಅವ್ರು ಅಷ್ಟು ನಂಗೆ ಇಷ್ಟಪಡ್ತಾರೆ. ಅವಳು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ನೊಂದಂಥ ಜೀವಗಳಿವೆ ಎರಡು. ಯಾಕಂದ್ರೆ ಅವ್ರ ಮನೆಯೊಳಗೆ ಅವಳಿಗೂ ಸುಖ ಅನ್ನೋದು ಕಂಡಿರಲಿಲ್ಲ, ನಮ್ಮ ಮನೆಯೊಳಗೂ ನನಗೂ ಸುಖ ಅನ್ನೋದು ಕಂಡಿರಲಿಲ್ಲ. ನಮ್ಮ ಅಣ್ಣ ಬಿಟ್ರೆ ನಮ್ಮ ತಾಯಿ ಬಿಟ್ರೆ ನನ್ನ ಸಂಜೋರೆ ಅಷ್ಟು ಕೇರ್ ಮಾಡಿದ್ದು ಎಲ್ಲ. ಇದೇ ವರ್ಷ ಏಪ್ರಿಲ್ 21ನೇ ತಾರೀಕಿಗೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ. ಜನ ಬಹಳಷ್ಟು ಹೇಳಿದ್ರು, ಇಲ್ಲ ನಿಮ್ಮ ವೈಫ್ ಸರಿ ಇಲ್ಲ, ನಾಟಕ ಮಾಡ್ತಾರೆ, ಆರ್ಕೆಸ್ಟ್ರಾ ಮಾಡ್ತಾರೆ, ಆಕಿ ನೀನು ದುಡ್ಡಿನ ಸಂಬಂಧ ಬೆನ್ನತ್ತಾರೆ, ಆಕಿ ಇಟ್ಟದಾಳ, ನಿನ್ನ ಪರ್ಸ್ನಾಲಿಟಿ ಏನು ಆಕಿನ ಪರ್ಸ್ನಾಲಿಟಿ ಏನು ಎಲ್ಲ ನಾಟಕ, ಅದು ಸುಮ್ಮನೆ ಒಪ್ಕೊಂಡಿಲ್ಲ ನಿನ್ನ ಪ್ರೀತಿ, ಕುಳ್ಳಕದಾನ ಅವನು, ಹಂಗದಾನ ಹಿಂಗದಾನ. ಭಾಳ ನೋವು ಪಟ್ಟಿವ್ರಿ ನಾವು. ಈ ಇಷ್ಟು ಖುಷಿಯಾಗಿ ಈ ಮನೆಯದಾಗ ಇಷ್ಟೆಲ್ಲ ಖುಷಿಯಾಗಿರ್ಬೇಕಂತಂದ್ರೆ ಭಾಳ ನೋವು ಪಟ್ಟಿವಿ ನಾವು. ಅಷ್ಟಿಷ್ಟೆಲ್ಲ ಕಷ್ಟನೂ ಪಟ್ಟಿವಿ. ನಮ್ಮಿಬ್ರು ಮದ್ವೆ ಆಗ್ಬೇಕಂದ್ರೆ ಒಂದು ಯುದ್ಧ ದಾಟೆ ಬಂದಂಗೆ ಆಗ್ಬಿಟ್ಟೈತೆ ನಮ್ಮಿಬ್ರದು. ಎಲ್ಲರನ್ನೂ ಬಿಟ್ಟು ಬರ್ಬೇಕಂತಂದು ಭಾಳ ನೋವಾಯಿತು, ಎಲ್ಲ ಅನುಭವಿಸಿದ್ವಿ. ಈಗ ಅವರು ಅಂತಾರೆ, ಇಲ್ಲ ಹುಡುಕಿದ್ರೆ ಇಂಥ ಗಂಡ ಸಿಗ್ತಿರ್ಲಿಲ್ಲ, ಇಂಥ ಮನೆತನ ಸಿಗ್ತಿರ್ಲಿಲ್ಲ ಅಂತ ಅವರು ಹೇಳ್ತಾರೆ. ಅದು ಒಂದು ವಿಷಯದಿಂದ ನನಗೆ ಖುಷಿ ಆಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅಪರೂಪದಲ್ಲಿ ಅಪರೂಪವಾದಂಥ ಜೋಡಿ ಅಂತಂದ್ರೆ ಅದು ಸಂಜು ವಸಯ್ಯ ಹಾಗೂ ಪಲ್ಲವಿ ಅವರ ಜೋಡಿ. ನಾವು ಸರಿಸಮವಾಗಿದ್ರೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಇಡೀ ಜಗತ್ ಏನೇ ಮಾತಾಡಿದ್ರು ನಾವು ಒಟ್ಟಿಗೆ ಬದುಕ್ತೀವಿ ಅಂತ ಹೇಳಿ ತೋರಿಸೋದಿದೆಯಲ್ಲ, ಆ ಜೋಡಿ ಇದು. ಸೊ ಈ ಜೋಡಿಗೆ ಜೋರಾದ ಚಪ್ಪಾಳೆ ಬರಲಿ. ಈ ಜೋಡಿಗೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ನಾನೇ ದೃಷ್ಟಿ ತೆಗಿತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಸಂಜು, ನೀವು ವಿಟಿ ನೋಡ್ತಾ ತುಂಬಾ ಎಮೋಷನಲ್ ಆದ್ರಿ. ಅಂದರೆ ಇವಳನ್ನ ನಾನು ಪಡ್ಕೋಬೇಕು ಅಂತಂದರೆ ಯಾರ್ಯಾರು ಏನೇನೋ ಮಾತಾಡಿ ಹೇಳಿಸಿ ನನಗೆ ಭಾಳ ನೋವು ಮಾಡಿದ್ರು. ಎಲ್ಲಿ ನನಗೆ ಇವಳು ಸಿಗ್ತಾಳೆ ಎಲ್ಲೋ ಅಂತ ನಾನು ಅಂದ್ಕೊಂಡಿದ್ದೆ. ರೈತರು ಇವತ್ತು ದುಡಿದಿದ್ದೇನೆ ನಾಳೆ ತಿನ್ನಬೇಕು ಅನ್ನುವಂಥ ಕೆಲಸದೊಳಗಿದ್ದಾಗ ಅಂಥವ್ರ ಕಣ್ಣೇ ಸಿಗ್ತಲ್ಲ, ಇನ್ನು ನನಗೆ ಯಾರು ಹೆಣ್ಣು ಕೊಡ್ತಾರೋ ಅನ್ನೋವಂಥ ಭಾವನೆ ಒಳಗಿದ್ದಾಗ ಯಾರೋ ಏನೋ ಹೇಳಿಸಿ ಮಾತಾಡಿದರು. ಬಟ್ ನನಗೆ ಇವತ್ತು ಬದುಕಕ್ಕೆ ಈ ಒಂದು ವೇದಿಕೆ ಮೇಲೆ ಇವತ್ತು ನಿಂತಿನಪ್ಪ ಅಂತಂದ್ರೆ ಒಂದು ನನ್ನ ತಂದೆ, ಎರಡನೇ ನನ್ನ ಪಲ್ಲವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾ ಕಲೆ ಜೀವನದೊಳಗೆ ಪಾದಾರ್ಪಣೆ ಮಾಡಿದಾಗ ನಮ್ಮ ತಂದೆಯವ್ರಿಗೂ ತುಂಬ ಜನ ಹೇಳಿಸಿ ಮಾತಾಡಿದರು. ಅವ ಗಿಡ್ಡಕ್ಕದಾನ, ಅವನಿಂದ ನೀ ರೊಕ್ಕ ತಿನ್ನುತ್ತಿ, ಅವನಿಂದ ನೀ ದುಡಿಸ್ಕೊಂತಿ, ಅವ ದುಡ್ದಿದ್ದ ನಿನ್ನ ತಂದು ಹಾಕ್ತಾನೆ, ಅವನಿಂದ ನೀ ತಿಂತಿ ಅಂತೇಳಿ. ಮತ್ತು ನಾ ಯಾವ ವಯಸ್ಸಿಗೆ ದುಡ್ಡು ತಂದು ಹಾಕಬೇಕಾಗಿತ್ತು, ಆ ವಯಸ್ಸಿಗಿಂತ ಮುಂಚಿತವಾಗಿ ನಾನು 7ನೇ ವರ್ಷದಿಂದ ನಮ್ಮ ತಂದೆ ತಾಯಿಗಳಿಗೆ ಆರ್ಕೆಸ್ಟ್ರಾಕ್ಕಾಗಲಿ, ಬ್ಯಾಂಡ್ ಕಂಪನಿ ಆಗಲಿ ಸುಮಾರು ಕಾರ್ಯಕ್ರಮಗಳು ನೀಡ್ತಾ ನಾನು ದುಡ್ಕೊತ ಬಂದಿದ್ದೆ. ಆ ಕಾರಣದಿಂದ ನಮ್ಮ ಅಪ್ಪಗೂ ತುಂಬ ಜನ ಮಾತಾಡಿದರು. ಅದಾದ ಮೇಲೆ ಇವಳನ್ನ ಲವ್ ಮಾಡಿದ ಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ಲೇ ನನ್ನ ಹತ್ರ ಕುಂತಾಗ ಬಾರಿಪ್ಪ ಚಲೋ ಜೋಡಿ ಅಂತಿಪ್ಪ, ಚಲೋ ಮಾಡ್ಕೊಂಡಿಪ್ಪ ಅಂತ ಮಾತಾಡ್ತಾರೆ. ಹಿಂದ್ಗಡೆದಾಗ ಅವರೇ ಚುಚ್ಚಿ ಮಾತಾಡ್ತಿದ್ರು. ಅವೇ ಬಿಡಲೆ ಆಕೆಯಲ್ಲಿ ಸುಖ ಕಂಡಾಳ, ಹಂಗಾತ್ ಹಿಂಗಾತ್ ಎಲ್ಲ ಮಾತಾಡ್ಯಾರ, ಎಲ್ಲ ಹೇಳ್ಸ್ಯಾರ. ಬಟ್ ಅವಳು ನನ್ನ ಅರ್ಥ ಮಾಡ್ಕೊಂಡಾಳ, ನಾನು ಅವಳನ್ನ ಅರ್ಥ ಮಾಡ್ಕೊಂಡಿನಿ. ನೀವು ಯಾವುದೇ ಲವ್ ಮಾಡೋದಾಗಲಿ, ಪ್ರೀತಿ ಪ್ರೇಮ ಮಾಡೋದಾಗಲಿ ಚಟ್ಟಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬೇಡ್ರಿ, ಮನಸ್ಸಿಂದ ಪ್ರೀತಿ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಮಾಡೋಕ್ಕಿಂತ ಮುಂಚೆ ಅಕ್ಕ ಎಲ್ಲರಿಗೂ ನಮ್ಮ ವಿಚಾರ ಗೊತ್ತಾಗಿದ್ಮೇಲೆ ಯಾಕೆ ಅವ್ನು ಲವ್ ಮಾಡ್ತೀಯ ನೀನು, ಹಿಂದ್ಗಡೆ ಇದು ಇವ್ರಿಗೂ ವಿಷಯ ಗೊತ್ತಿರಲಿಲ್ಲ. ಸರಿ ಇಲ್ಲ ಅವ್ನು ತೊಗೊಂಡು ಏನು ಮಾಡ್ತೀನಿ ನೀನು, ಅವನ ಹತ್ರ ಏನಿಲ್ಲ ಆ ರೀತಿ ಎಲ್ಲ ಹೇಳಿದರು. ಇವರು ಒಂದು ಟೈಮ್ ಹತ್ತಿದ್ರು, ಇಲ್ಲ ನೀ ಬಿಟ್ಬಿಡಮ್ಮ, ಯಾಕೆ ನನ್ನಿಂದ ನೀ ಲೈಫ್ ಯಾಕೆ ಹಾಳು ಮಾಡ್ಕೊತಿ ಅಂತಂದು. ಅದಕ್ಕೆ ನಾ ಅವ್ರಿಗೆ ಅಂದೆ, ಯಾರೋ ದುನಿಯಾ ಮಂದಿ ಮಾತಾಡ್ತಾರಂತ ಲೈಫ್ ಹಾಳು ಮಾಡ್ಕೊಳ್ಳೋದಲ್ಲ, ನಾನು ನಿನಗೆ ಅರ್ಥ ಮಾಡ್ಕೊಂಡಿದ್ದೀನಲ್ಲ ಸಾಕು, ಮಂದಿ ಮಾತು ಕೇಳಿ ಏನು ಮಾಡೋದೈತಿ, ನೀನು ಹೆಂಗಿದ್ದೀನಿ ನನಗೆ ಗೊತ್ತೈತಿ, ನಾನು ಹೆಂಗಿದ್ದೀನಿ ನಿನ್ಗೆ ಗೊತ್ತೈತಲ್ಲ, ಅಷ್ಟೇ ಸಾಕು, ಜೀವನ ಮಾಡೋಕ್ಕೆ ಮತ್ತೇನು ಬೇಕು. ಇವ್ರದ್ದು
15 ವರ್ಷದ ಸ್ನೇಹ. ಸೊ ನಿಮ್ಮಲ್ಲಿ ಪ್ರೀತಿ ಯಾವಾಗ ಮೂಡ್ತು, ಹೇಗ್ ಶುರು ಆಯ್ತು? 2019 6 ವರ್ಷ ಆಯ್ತು ಪ್ರೀತಿ ಶುರು ಆಗಿ. ಅವಾಗ ಒಂದು ಆರ್ಕೆಸ್ಟ್ರಾ ಹೋಗಿದ್ವಿ ನಾವು. ಆರ್ಕೆಸ್ಟ್ರಾ ಹೋದಾಗ ಭೇಟಿ ಆದ್ವಿ. ಆಮೇಲೆ ಕಾಮಿಡಿ ಕಿಲಾಡಿಗೆ ಇನ್ನೂ ಹೋಗಿರ್ಲಿಲ್ಲಕ್ಕ, ಅವಾಗಿಂದ ಪರಿಚಯ ಅವ್ರು. ನಾನು ಸಣ್ಣ ಹುಡುಗ ಯಾರೋ ಡ್ಯಾನ್ಸ್ ಮಾಡಕ್ ಬಂದಿರ್ಬೇಕಂತ ನಾನು ಅವಾಗ ಹಂಗೆ ಅನ್ಕೊಂಡಿದ್ದು. ಆಮೇಲೆ ನಂಗೆ ಕರೆಸ್ತವ್ರು ಹೇಳಿದ್ರಿ, ಇನ್ ಸಣ್ಣ ಹುಡುಗ ಅಲ್ಲಪ್ಪಿ ಅವನು, ನಿನ್ಕಿಂತ 6 ತಿಂಗಳು ದೊಡ್ಡ ಅವನು ಅಂತ ಅವಾಗ ನನಗೆ ಹೇಳಿದ್ದು. ಅಯ್ಯೋ, ಅವ್ರಿಗೆ ಅವಾಗಿಂದ ನನ್ನ ಮೇಲೆ ಕ್ರಶ್ ಇತ್ತು. ನಾನು ಕ್ಲೋಸ್ಲಿ ಫುಲ್ ಫ್ರೆಂಡ್ಲಿ ಆಗಿದ್ದೆ. ಏನೇ ಕಷ್ಟ ಬರ್ಲಿ, ಒಂದಿನ ಪ್ರಾಬ್ಲಮ್ ಬರ್ಲಿ, ಏನೋ ಒಂದು ಶೇರ್ ಮಾಡ್ಕೊಂಡೆ ಇವ್ನ ಹತ್ರನೇ ಮಾಡ್ಕೊಂತಿದ್ದೆ. ನಮ್ಮ ಮನೆ ಪರಿಸ್ಥಿತಿ ಹಿಡಿದು ಪ್ರತಿಯೊಂದು ಇವ್ನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ಬರ್ತಾ 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 ಕ್ಲೋಸ್ ಆಗ್ತಾ ಆಗ್ತಾ ಕಾಮಿಡಿ ಕಿಡ ಬಂದಿದ್ ಕೂಡ ನನ್ನ ಶೋಕ್ ಸಿಕ್ಕಿದ್ರು ಅವರು. ಸಿಕ್ಕಿದ್ಮೇಲೆ ಫಸ್ಟ್ ಟೈಮ್ ನನ್ನ ನಂಬರ್ ಅಲ್ಲೇ ತಗೊಂಡಿದ್ದವರು. ನಂಬರ್ ತಗೊಂಡು ಕಂಟಿನ್ಯೂ ವಿಡಿಯೋ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ, ಕೇರ್ ಮಾಡ್ತಿದ್ರು. ನನ್ಗೇನು ಬಟ್ ಫ್ರೆಂಡ್ಲಿ ಆಗಿದ್ವಿ. 2019 ನನಗೆ ಒಂದಿನ ಪ್ರಪೋಸ್ ಮಾಡಿದ್ರು ಅವರು. ಅಮ್ಮ ಲವ್ ಯು, ನಿಂಗೆ ಇಷ್ಟಪಡಾತೀನಿ ಅಂತ. ಅವ್ರಿಗೆ ನನ್ನ ತಲೆಯಲ್ಲೇನೋ, ಈಗ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಕಾಮಿಡಿ ಕಿಲಾಡಿಂದ ಬಂದ್ಲು, ನೋಡಕ್ ಚೆನ್ನಾಗದಾಳ, ಆಕಿಗೆ ಸಿನಿಮಾ ಆಫರ್ ಇಲ್ಲ, ಅವನಿಂದ ಸಿನಿಮಾ ಸಿಗ್ತವೆ, ದುಡ್ಡು ಐತಿ, ಅದಕ್ಕೆ ಬೆನ್ನತ್ತಾಳೆ, ಈ ರೀತಿ ಅನ್ಕೊಂತಾರ. ಬೇಡ, ನಿಮ್ ಫ್ಯಾಮಿಲಿ ಬೇರೆ, ನಮ್ ಫ್ಯಾಮಿಲಿ ಬೇರೆ. ನಮ್ ಫ್ಯಾಮಿಲಿ ಇರೋ ನಾನು, ನಮ್ಮ ಅಣ್ಣ, ನಮ್ಮಮ್ಮ, 3 ಜನ. ಇವ್ರ ಫ್ಯಾಮಿಲಿ ತುಂಬಾ ಜನ ಇವ್ರ ರಿಲೇಷನ್ ಇದಾರೆ. ಅವರೆಲ್ಲ ಒಪ್ಕೊಂಡಿದ್ದೆ ಹೆಚ್ಚಿನ ಮಾತು. ಇವ್ರ ಮನೇಲಿ ಒಂದ್ ಟೈಮ್ ಇದೆಲ್ಲ ಜಗಳ ಆಗಿತ್ತಕ್ಕ. ಒಂದ್ ಟೈಮಲ್ಲಿ ಜಗಳ ಅದು, ಬೇಡ ಹುಡುಗಿ ಬೇಡ್ರಿ, ನಾಟಕ ಮಾಡ್ತಾಳ, ನಿಮ್ಮ ಮನಿತನ ಹುಡುಗಿ ಬೇಕು. ಆ ಟೈಮಲ್ಲಿ ಒಂದ್ ಟೈಮ್ ಬಂದು ಬ್ರೇಕಪ್ ಕೂಡ ಆಗಿತ್ತು ನಮ್ದು. ಬರೀ 3 ದಿನ ನಾವು ಬ್ರೇಕಪ್ ಆಗಿರೋದು. ಆಗ್ಲಿಲ್ಲ ಅಕ್ಕ, ನಮ್ ಕಡೆ ಬಿಟ್ಟು ಆಗ್ಲಿಲ್ಲ. ಅವಾಗ ಕುತ್ಕೊಂಡು ಮಾತಾಡ್ಕೊಂಡು, ಇಲ್ಲ ಎಲ್ಲಾರ್ಗು ಒಪ್ಪಿಸ್ಕೊಂಡೆ ಮದ್ವೆ ಆಗೋಣ, ಎಲ್ಲರಿಗೂ ಇಷ್ಟಪಟ್ಕೊಂಡೆ. ಅಂದ್ರೆ ನಮ್ಮ ತಾಯಿಯವ್ರಿಗೇನಿತ್ತು, ದೊಡ್ಡ ಈ ಸ್ಟೇಜ್ ಅಲ್ಲಿ ಹಿಂಗೆಲ್ಲ ನೋಡ್ಬೇಕು ಅಂತ ನಮ್ಮ ತಾಯಿಯವ್ರಿಗೆ ಬಹಳ ಆಸೆ ಇತ್ತು. ಅವ್ರಿಗೆ ಅವಾಗ ಈಡೇರ್ಸಕ್ ಆಗ್ಲಿಲ್ಲ. ಸಂಜು ಮೂಲಕ ಇವಾಗ ನನ್ನ ಆಸೆಕ್ಕಿಂತ ನಮ್ಮ ತಾಯಿಯವ್ರ ಆಸೆ ಇವ್ ನೀಡಸಕತ್ತಾನ. ಅದೇ ನನ್ಗೆ ಬಹಳ ಖುಷಿ ಆಗ್ತಾವತ್ತೀನಿ. ನಿನ್ನೆ ಕಾಲ್ ಮಾಡ್ಬಿಟ್ಟು ಹೇಳ್ತಿದ್ರು, ಖುಷಿ ಆಗ್ತಮ್ಮ, ನಾವ್ ಅಲ್ಲಿ ಮಟ್ಟ ಬಂದು ಆಶೀರ್ವಾದ ಮಾಡ್ತೀವೋ ಗೊತ್ತಿಲ್ಲ, ಸಂಜು ಕರ್ಕೊಂಡು ಹೋದ್ನಲ್ಲ, ನಿಂಗೆ ಹಿಂಗೆಲ್ಲ ಇರ್ತೀರ ಅಂತ ಅನ್ಕೊಂಡಿರ್ಲಿಲ್ಲ, ಹಿಂಗೆ ಇರ್ರಿ, ಯಾರ ಮಾತು ತಲೆ ಕೆಡ್ಸ್ಕೋಬೇಡ್ರಿ ಅಂತ ಈಗ ಹೇಳ್ತಾರಲ್ಲ, ಅದೇ ಒಂದು ಖುಷಿ ಆಗುತ್ತಕ್ಕ. ಕಣ್ಣೀರ್ ಹಾಕ್ಬೇಡಿ. ಜೋಡಿ ನಂಬರ್ 1 ಸೀಸನ್ 2 ಮೂಲಕ ನಿಮ್ಮ ಪ್ರಯಾಣ ಇನ್ನೂ ಗಟ್ಟಿ ಆಗತ್ತೆ, ಇನ್ನೂ ಸ್ಟ್ರಾಂಗ್ ಆಗತ್ತೆ. ನಿಮ್ಮನ್ನ ಇವತ್ತು ವೆಲ್ಕಮ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನೋಡಿದ್ರ ಅಲ್ಲಿ ಕಿಲಾಡಿಗಳು ಬಂದಿದ್ದಾರೆ. ನಮ್ಮ ಒಂದು ಫ್ಯಾಮಿಲಿಗೆ ಪಲ್ಲವಿ ಹೊಸ ಸೇರ್ಪಡೆ. ಸಂಜುಗಿಂತಲೂ ಇನ್ಮೇಲೆ ಅವಳಿಗೆ ಒಂದು ತುತ್ತು ಜಾಸ್ತಿ, ಒಂದು ಪ್ರೀತಿ ಜಾಸ್ತಿನೇ ಕೊಡ್ತೀವಿ ನಾವು. ಯಾಕೆ ಅಂತಂದ್ರೆ ಎಲ್ಲವನ್ನ ಬಿಟ್ಟು ನನಗೆ ಅವನೇ ಬೇಕು, ಅವನ ಪ್ರೀತಿನೇ ಬೇಕು ಅಂತ ಬಂದಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಯಾವಾಗ್ಲೂ ನಮ್ಮಗಳ ಮನಸ್ಸಲ್ಲಿ ಸ್ಪೆಷಲ್ ಸ್ಥಾನ ಇದ್ದೇ ಇರುತ್ತೆ. ವೆರಿ ನೈಸ್, ಥ್ಯಾಂಕ್ ಯು ನಯನ. 10 ನಿಮಿಷದಲ್ಲಿ ಅಳಿಸಿ, ನಗಿಸಿ, ಮನಸ್ಸು ತುಂಬಿಸಿ ಎಲ್ಲ ಮಾಡ್ಬಿಟ್ರಿ ಇಬ್ರು ಸೇರ್ಕೊಂಡು. ಅದ್ರ ಜೊತೆಗೆ ನನಗೆ ಪ್ರಾರಂಭದಲ್ಲೇ ಪ್ರೇಮ್ ಬಂದ್ ಕೂತಾಗ್ಲೇ ನಾನು ಹೇಳಿದೆ, ಅದೆಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ರಿ ಸಂಜು, ಎಕ್ಸಲೆಂಟ್. ಎಲ್ಲ ಬಗೆಯ ಕಲೆಗಳು ಅವರಲ್ಲಿ ಅಡಗಿದೆ. ಅದಕ್ಕೆ ತಕ್ಕ ಹಾಗೆ ಒಂದು ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ ಪಲ್ಲವಿ. ತುಂಬಾ ಸಂತೋಷ. ಮದುವೆ ಎಷ್ಟು ದಿವಸ ಆಯ್ತಮ್ಮ? ಹಾಗೆ ಏಪ್ರಿಲ್ 21ನೇ ತಾರೀಕು ರಿಸೆಪ್ಷನ್ ಜುಲೈ 30 ತಾರೀಕು. ಓ ಸರಿ ಸರಿ. ಹಾಗಾದ್ರೆ ಅವ್ರು ನವ ಜೋಡಿ ಬೇರೆ ಅಲ್ವಾ? ಜೋಡಿಗಳು, ಅಪರೂಪದ ಅನನ್ಯ ಜೋಡಿ. ಮತ್ತೆ ಒಂದು ರೀತಿ ಅನರ್ಘ್ಯ ರತ್ನಗಳು ಅಂತ ಅನ್ಸ್ತಾರೆ ಇಬ್ರು. ಅವ್ರವ್ರದೇ ಬಗೆಯಲ್ಲಿ ಬದುಕನ್ನ ಅರ್ಥ ಮಾಡ್ಕೊಂಡಿರೋ ರೀತಿ, ಒಬ್ರನ್ನೊಬ್ರು ಪ್ರೀತಿಸುವ ರೀತಿ ಮತ್ತು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನದಲ್ಲಿರುವಂಥದ್ದು, ಜಗತ್ತನ್ನ ಎದುರಿಸ್ತೀನಿ ಅಂತ ಗಟ್ಟಿಯಾಗಿ ನಿಲ್ಲುವಂಥದ್ದು, ಇದೆಲ್ಲವೂ ಬಹಳ ಅಪರೂಪ. ಹಾಗಾಗಿ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಯವ್ವ, ನೀ ಭಾಳ ಲಕ್ಷಣ ಕಾಣಕತ್ತೀವ. ನೀ ದೃಷ್ಟಿ ತೆಗ್ಸು ಬಂಗಾರ. ಸಂಜು ಅವರೇ, ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಅನ್ಸಿದ್ದು ನನಗೆ. ಯಾಕೆ ಅಂದರೆ ಸಣ್ಣ ವಯಸ್ಸಿನಲ್ಲೇ ಜವಾಬ್ದಾರಿನ ನಿಮ್ಮ ಹೆಗಲಿಗೆ ತಗೊಂಡು ನಿಮ್ಮ ತಂದೆ ತಾಯಿನ ಸಾಕುವಂಥ ಜವಾಬ್ದಾರಿಯನ್ನು ತಗೊಂಡ್ರಿ. ನೀವು ಬೇರೆಯವ್ರ ಕಣ್ಣಿಗೆ ಕಾಮಿಡಿಯನ್ ಇರ್ಬೋದು, ಬಟ್ ನನ್ನ ಕಣ್ಣಿಗೆ ನೀವು ನಿಜವಾದ ಹೀರೋ. ನಿಮಗೆ ಸಿಕ್ಕಿರೋದು ಬರೀ ಒಂದು ಹೆಂಡತಿಯಾಗಿ ಅಲ್ಲ, ಇಬ್ರು ಕಲೆನ ಪ್ರೀತಿಸ್ತೀರಾ. ಸೊ ಹಾಗಾಗಿ ಕಲಾ ಸರಸ್ವತಿ ನಿಮಗೆ ಹೆಂಡತಿಯಾಗಿ ಸಿಕ್ಕಿದಾಳೆ. ಸೊ ಹಾಗಾಗಿ ಯಾವತ್ತೂ ಅವಳ ಮನ್ಸು ನೋಯಿಸ್ಬೇಡಿ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಪ್ರೇಮ ಅವರೇ. ಇವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೆ ನಮ್ಮ ಕಾಮಿಡಿ ಕಿಲಾಡಿಗಳು ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕಿಲಾಡಿಗಳು, ಸ್ಪೆಷಲಿ ನಯನ ಅವರು ತವ್ರ ಮನೆಗೆ ಮಗಳು ಬಂದಾಗ ಇಡೀ ತವ್ರ ಮನೆನೇ ಸಂತೋಷ ಪಡುತ್ತಲ್ವಾ. ಸೊ ತವ್ರ ಮನೆಗೆ ಬಂದಿರುವಂಥ ಹೆಣ್ಣು ಮಗಳನ್ನ ನಾವು ಹಾಗೆ ಕಳಿಸ್ಕೊಡೋಕ್ಕಾಗಲ್ಲ, ಅವ್ರನ್ನ ಸತ್ಕರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ನಮ್ಮ ಬೀಗರು ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಬನ್ನಿ ಬೀಗ.
ಈ ವೇದಿಕೆಗೆ ನಯನ ಅವರು ಕಲಾವಿದೆಯಾಗಿ ಬಂದ್ರು, ಆಮೇಲೆ ಮನೆ ಮಗಳಾಗ್ಬಿಟ್ರು. ಈ ಮನೆ ಮಗಳಾಗಿ ತವ್ರ ಮನೆಗೆ ಬಂದು ತವ್ರ ಮನೆ ಕುಡಿ ಇಲ್ಲಿ ಬೆಳೀತಾ ಇದೆ ಈಗ. ಈ ಕ್ಷಣ ಹೇಗನ್ನಿಸ್ತಾ ಇದೆ? ಸೊ ಸ್ವೀಟ್ ಇಸ್ ಕ್ರೈಂಗ್. ಹೇಗನ್ನಿಸ್ತಾ ಇದೆ ನಯನ? ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಬಿಕಾಸ್ ನಂಗೆ ಫಸ್ಟ್ ಟೈಮ್ ಕೈ ನಡಕ್ತಿರೋದು ವೇದಿಕೆ ಮೇಲೆ. ನಾವು ಎಷ್ಟೇ ದೂರ ಹೋಗಿರ್ಬೋದು, ನಮ್ಮ ಹೆತ್ತ ತಾಯಿ ಹತ್ರ ನಾವು ವಾಪಸ್ ಬರಲೇಬೇಕಲ್ಲ. ಬಿಕಾಸ್ ನನ್ನ ಹೆತ್ತ ತಾಯಿಯನ್ನು ಬಿಟ್ಟರೆ ಅವಳಷ್ಟೇ ನಾನು ಮರ್ಯಾದೆ ಪ್ರೀತಿ ಕೊಡೋದಾದರೆ ನಾನು ಈ ವೇದಿಕೆ ಕೊಡ್ತೀನಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ನಯನ ಅವರು, ಮಿಂಚೂರು, ದಾನಪ್ಪ ಅವರು ಇವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಬಂದಿದ್ದಾರೆ. ತವ್ರ ಮನೆ ಮಕ್ಕಳಿಗೆ ಇನ್ನೊಂದು ಉಡುಗೊರೆ ಇದೆ. GRB ಮಸಾಲಾ ಕಡೆಯಿಂದ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ ಈ ಗಿಫ್ಟ್ ಹ್ಯಾಂಪರ್. ಇನ್ನು ನಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕೊಳ್ಳ ನಮ್ಮೆಲ್ಲರ ಫೇವ್ರೆಟ್ ಸಂಜು ಬಸಯ್ಯ ಹಾಗೂ ಪಲ್ಲವಿ ಬಳ್ಳಾರಿ ಅವರಿಗೆ ಸದ್ಗುರು ಆಯುರ್ವೇದ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ತಯಾರಾದಂತಹ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಒಳ್ಳೇದಾಗ್ಲಿ ಎಲ್ರಿಗೂ, ಕಾಮಿಡಿ ಕಿಲಾಡಿಗಳಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ಸಂಜು, ಪಲ್ಲವಿ, ವೆಲ್ಕಮ್ ಅಗೇನ್. ಥ್ಯಾಂಕ್ ಯು. 2 ದಿನಗಳ ಸಂಚಿಕೆ ಭರ್ಜರಿಯಾಗಿ ಮುಗ್ದಿದೆ. ಈಗ ಕೊನೆಯ ಹಂತದಲ್ಲಿ ನಮ್ಮ ಎಲ್ಲಾ ಜೋಡಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಹಾಗೆ ವೇದಿಕೆಗೆ ನಮ್ಮ ಮುದ್ದಾದ ಬೀಗರನ್ನ ಕೂಡ ಬರ್ಮಾಡ್ಕೊಳ್ಳೋಣ. ನಮ್ಮ ಈ ಸೀಸನ್ಗೆ ತುಂಬಾ ವಿನೂತನವಾದಂತಹ ಜೋಡಿಗಳು ಬಂದಿದ್ದಾರೆ. ನಮ್ಮ ಬೀಗ್ರನ್ನ ಕೇಳೋಣ ಹೇಗನ್ನಿಸ್ತು ಅಂತ. ಪ್ರೇಮ್ ಅವರೇ, ಲೈಫ್ ಅನ್ನೋ ಸಿನಿಮಾದಲ್ಲಿ ನೀವೇ ಹೀರೋ ಹೀರೋಯಿನ್ನು. ಯಾಕೆ ಅಂದ್ರೆ ನೀವು ನಮ್ಮ ಜಿ ಕುಟುಂಬದ ಜೋಡಿ ನಂಬರ್ 1. ಎಲ್ರು ಹೀಗೆ ಖುಷಿಯಾಗಿರಿ. ಇದೇ ಖುಷಿಯಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ GRB ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಬರ್ಲಿ ಗಿಫ್ಟ್ ಹ್ಯಾಂಪರ್ಸ್ ಪ್ಲೀಸ್. ಇಲ್ಲಿ ಸ್ವಲ್ಪ, ಅಲ್ಲಿ ಇನ್ನು ಸ್ವಲ್ಪ, ನೋಡು ಇಲ್ಲಿ ಸ್ವಲ್ಪ. GRB ಮಸಾಲಾ ಸಮೃದ್ಧ ಪರಿಮಳ ಮತ್ತು ರುಚಿಯೊಂದಿಗೆ ಸಾಂಪ್ರದಾಯಿಕವಾಗಿ ರೂಪಿದಂತ ಮಸಾಲಾ. GRB ಮಸಾಲಾ ತುಂಬಾನೇ ಹ್ಯಾಪಿ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸದ್ಗುರು ಆಯುರ್ವೇದ ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ತಯಾರಾದಂತಹ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮತ್ತೆ ಮುಂದಿನ ವಾರ ಹೊಸ ಸುತ್ತಿನಲ್ಲಿ ಹೊಸ ಅನುಭವದ ಜೊತೆ ನಿಮ್ಮನ್ನೆಲ್ಲ ನಾವೆಲ್ಲರೂ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2 ಗ್ರ್ಯಾಂಡ್ ಓಪನಿಂಗ್. Co-presented by Asian Paints, co-powered by Gold Winner, special partner GRB Masala, Sadguru Ayurveda Gram Floor Soap, Hats and Curd, digital streaming partner ZEE5. ಮತ್ತೆ ಮುಂದಿನ ವಾರ ನಾವೆಲ್ಲರೂ ನಿಮ್ಮ ಜೊತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ and we love you.